प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तकः केशवः चर्यवचः सरोजममलं गीतार्थगन्धोद्कटं नानाख्यानककेसरं हरिकथा सम्बोधनाबोधितं लोके सज्जनषट्पदैरहरः एपीयमानं मुदा भूयाद्भारतपङ्कजं कलिमल प्रध्वंसिना श्रेयसे। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्ध्यानगम्यं वन्दे विष्णुं भवभयहरं सर्वलोकैकनाथम्। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणा देवाय तस्मै नमः देवाय तस्मै नमः। ॐ शान्ति शान्ति शान्तिः। ॐ नारायणः परो व्यक्तात् अण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। ॐ शान्ति शान्ति शान्तिः। ನಾವು ಭಗವದ್ಗೀತೆಯ
2ನೇ ಅಧ್ಯಾಯದ 4ನೇ ಶ್ಲೋಕ ತನಕ ವಿಚಾರ ಮಾಡಿದ್ವಿ. ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಈ ನಪುಂಸಕತ್ವವನ್ನು ಯಾಕೆ ಹೊಂದಬೇಡ ಅಂತ ಹೇಳಿದಾಗ ಅವನ ಸಮಸ್ಯೆಗಳಿನ್ನು ಒಳಗಡೆ ಇರೋ ಡೀಪ್ ಡೈರೆಕ್ಟಾಗಿ ಅಡ್ಮಿಟ್ ಮಾಡ್ತಾ ಇದ್ದಾನೆ. ನಾನು ಹೆದರ್ಕೊಂಡು ನಾನು ಯುದ್ಧದಿಂದ ವಿರಾಮ ಆಗಿಲ್ಲ. ಮುಖ್ಯವಾಗಿ ಈ 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಹೇ ಮಹಾನುಭಾವಾನ್ ಗುರೂನ್ ಅಹತ್ವಾ ಇಹಲೋಕೆ ಭೈಕ್ಷ್ಯಮಪಿ ಭೋಕ್ತುಂ ಶ್ರೇಯಃ ಅಂತ. ಈ ಮಹಾನುಭಾವರಂಥ ಗುರುಗಳನ್ನು ಸಾಯಿಸ್ದಿರ ಈ ಲೋಕದಲ್ಲಿ ಭಿಕ್ಷೆ ಎತ್ಕೊಳ್ಳೋದು ತುಂಬ ಶ್ರೇಷ್ಠ ಅಂತ ಅನಿಸ್ತಾ ಇದೆ. ಅಂದರೆ ಸ್ವಲ್ಪ ದೋಷ ದರ್ಶನ ಆಗಿದೆ ಸಂಸಾರದಲ್ಲಿ. ಅದಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಡಿಸಿಷನ್ ತಗೊಂಡಿಲ್ಲ, ಇದು ವಿದ್ಯಾರ್ಥಿ ಲಕ್ಷಣ. ಮುಂದೆನೇ ಕನ್ಕ್ಲೂಷನ್ ಮಾಡ್ಕೊಂಡ್ಬಿಡಬಾರ್ದು. ಡೈಸಿ ಕೇಸಲ್ಲಿ ಇಟ್ಕೊಂಡಿದ್ದಾನೆ ಅಂತಾನೆ. ನಚೈತದ್ ಕತರನ್ನೋ ಗರಿಯಃ. ಈ ಶ್ಲೋಕದಲ್ಲಿ ನನಗೆ ಗೊತ್ತಿಲ್ಲ ಈ ಎರಡರಲ್ಲಿ ಯಾವುದು ಕರೆಕ್ಟ್ ಅಂತ. ಯುದ್ಧ ಮಾಡೋದು ಕರೆಕ್ಟೋ ಸನ್ಯಾಸ ತಗೊಳ್ಳೋದು ಕರೆಕ್ಟ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಬುದ್ಧಿಯಲ್ಲಿ ಬಂತಂದರೆ ಕಲಿಯೋ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ. ಗೊತ್ತಿಲ್ಲ ಅನ್ನೋ ಐ ಡೋಂಟ್ ನೋ, ರಿಯಲಿ ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ಅನ್ನೋ ಭಾವನೆ ನಮ್ಮಲ್ಲಿ ಬಂತಂದ್ರೆ ಲರ್ನಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ಅದು ನಾನು ಯಾವುದೋ ಒಂದು ಪ್ರಕಾರ ಒಂದು ನಿಶ್ಚಯ ಮಾಡ್ಕೊಂಬಿಟ್ಟು ಆಗೋಗಿದೆ, ನಾನು ತಿಳ್ಕೊಂಬಿಟ್ಟಿದ್ದೀನಿ ಅಂದ್ಕೊಂಡ್ರೆ ಲರ್ನಿಂಗ್ ಪ್ರಾಸೆಸ್ಸಲ್ಲಿ ಎಂಡ್ ಆಗೋಗುತ್ತೆ. ಮನಸ್ಸಂಗೆ ಮೋಸ ಮಾಡುತ್ತೆ. ಅಲ್ಲಿ ನಮ್ಮ ಗುರು ಸ್ವಾಮೀಜಿಯವರು ಯುಕ್ತಿ ಕೊಡ್ತಿದ್ರು, ನೋಡಪ್ಪ ನಿನ್ನ ಸ್ವಭಾವ ಹೇಗಿದೆಯೋ ಆ ಸ್ವಭಾವಕ್ಕೆ ನಾನು ಅನುಕೂಲವಾಗಿ ಏನು ಹೇಳ್ದಿರ ನಾನು ಪಾಠ ಮಾಡ್ಕೊತ ಹೋಗ್ತಾ ಇರ್ತೀನಿ, ನೀನು ಪಾಠ ಕಲ್ತ್ಕೊಂತ ಹೋಗ್ತಾ ಇರ್ಬೋದು. ಏನು ಟಚ್ ಮಾಡಿದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬರುತ್ತೆ. ಅಲ್ಲಿ ಮೈಸೂರಲ್ಲಿ ಭಕ್ತರು ಕೂಡ ಭಕ್ತರು ಬರ್ತಾಯಿದ್ರೆ ಅವ್ರಿಗೆಲ್ಲ ಜಾಸ್ತಿ ಅವ್ರನ್ನ ಹಂಗೆ ಕ್ಯಾಚ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರು ಅಷ್ಟೊಂದು ಕಂಪ್ಲೀಟ್ ಸರೆಂಡರ್ನೆಸ್ ಇರೋದಿಲ್ಲ. ಒಂದು ಜೊತೆ ಫೈಂಡಿಂಗ್ ಫಾಲ್ಟ್ಸ್ ಅಂದ್ರೆ ತುಂಬ ರಿಸ್ಕಿ ಜಾಬ್. ಎಷ್ಟೋ ಪ್ರಾಕ್ಟಿಕಲ್ಲಾಗಿ ಟೆಸ್ಟ್ ಮಾಡಿದಿರುತ್ತೆ. ಇಬ್ಬರು ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇರೋರು ಈ ಒಂದು ಪ್ರಶ್ನೆ ಹೇಳಿದ್ರೆ ಡೈಲಿ ನೀನು ಫಾಲ್ಟ್ಸ್ ಫೈಂಡ್ ಮಾಡಿಬಿಟ್ರೆ ಒಳಗಡೆ ಪ್ರೀತಿ ಇದ್ದರೂ ಕೂಡ ಮತ್ತೆ ಅದು ಆ ರಿಲೇಷನ್ ಬ್ರೇಕ್ ಆಗೋಗುತ್ತೆ ಅಂದರು. ಅದು ಹೆಂಗೆ ಸಾಧ್ಯ ಆಗುತ್ತೆ? ನಾವು ಒಬ್ರಿಗೊಬ್ರು ಇಷ್ಟೊಂದು ಪ್ರೀತಿ ಮಾಡ್ಕೊತೀವಿ, ಆ ಥರ ಒಂದೊಂದು ದೋಷ ನೋಡಿಬಿಟ್ರೆ ಹಂಗೆಲ್ಲ ಹೋಗುತ್ತೆ ಅಂದರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಒಂದು ಡೈಲಿ ಒಂದೊಂದು ಫಾಲ್ಟ್ ತೋರಿಸಿ ನೀನು ಬೈತಾ ಇರು ಅಂದ್ಬಿಟ್ಟು 1 ವಾರಕ್ಕೆ ಡೈವರ್ಸ್ ಆಗುತ್ತೆ. ತುಂಬ ರಿಸ್ಕಿ ಜಾಬ್. ಎದುರುಗಡೆ ಇರೋ ವ್ಯಕ್ತಿಯಲ್ಲಿ ದೋಷಗಳನ್ನು ಎತ್ತಿ ತೋರಿಸೋದು ತುಂಬ ರಿಸ್ಕಿ ಜಾಬ್. ಆ ಸ್ವಾಮೀಜಿಗಳಂತಿದ್ರು, ನೋಡಪ್ಪ ನೀನು ವಾಲಂಟ್ರಿಯಾಗಿ ಯುಕ್ತಿ ಕೊಟ್ಟರು, ನೀನು ಯಾವುದೋ ಒಂದಿಗೆ ನಿಶ್ಚಯದಲ್ಲಿ ಇರ್ತೀಯ, ಯಾವುದೋ ಒಂದು ಪುಸ್ತಕನೋ ಯಾವುದೋ ಅಲ್ಲೋ ಇಲ್ಲ ಆಪ್ತರಿಂದನೋ ಎಲ್ಲೋ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡೇ ಇರ್ತೀವಿ. ಮನೆ ಬಿಟ್ಟು ಹೊರಗಡೆ ಬಂದಿದ್ದೀವಿ, ಈ ಮಾರ್ಗದಲ್ಲಿ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಆ ನಿಶ್ಚಯ ನಿಂದು ನಿಜವಾಗ್ಲೂ ಕರೆಕ್ಟ್ ಆಗಿದ್ದರೆ ನಿನಗೆ ಆತ್ಯಂತಿಕ ದುಃಖ ನಿವೃತ್ತಿ ಆಗಿರಬೇಕು, ಪರಮಾನಂದ ಪ್ರಾಪ್ತಿ ಆಗಿರಬೇಕು. ನೀನು ಕಂಪ್ಲೀಟಾಗಿ ಆ ಪರಮಾನಂದ ಪ್ರಾಪ್ತಿ ಸ್ಥಿತಿಯಲ್ಲಿ ಇದೆಯಾ ಅಂದರೆ ನೀನು ಯಾವ ನಿಶ್ಚಯ ಮಾಡ್ಕೊಂಡಿದೆಯೋ ಆ ನಿಶ್ಚಯ ನೀನು ಕರೆಕ್ಟ್ ಅಂತ ನೀನು ಒಪ್ಕೋಬೇಕು. ನೀನು ಸುಖ ದುಃಖಗಳು ಟಚ್ ಆಗ್ತಾಯಿದ್ರು ಕೂಡ ಈಗೊಬ್ಲಿಕ್ಕೆ ಆಗ್ತಾಯಿದ್ರು ಕೂಡ ಇನ್ನೂ ನಾನು ಅಂದ್ಕೊಂಡ್ರೆ ನಿಶ್ಚಯ ಕರೆಕ್ಟ್ ಅಂತ ಅಂದ್ಕೊಂಡ್ರೆ ಮಾತ್ರ ಅದು ರಾಂಗ್ ಆಗುತ್ತೆ. ಇದು ಯುಕ್ತಿ. ಈ ಯುಕ್ತಿಯಿಂದ ಈಗ ನೀನು ನೋಡ್ಕೊ, ನೀನು ಚೇಂಜ್ ಆಗಬೇಕು ಅಂದ್ಕೊಂಡಿದ್ಯಾ ಇಲ್ಲ ಜಸ್ಟ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಂದರೆ ಎರಡೂ ಥರನೂ. ಒಂದು ಮಿಸ್ಟೇಕ್ ಕೂಡ ತೋರಿಸ್ತೀರಾ, ಹಿಂಗೆ ಪಾಠಗಳು ಮಾಡಿಕೊಂಡು ಹಂಗೆ 5 ವರ್ಷ 10 ವರ್ಷ ಕೂಡ ಸ್ಪೆಂಡ್ ಮಾಡ್ಬೋದು, ಎಷ್ಟು ವರ್ಷ ಬೇಕಾದ್ರೆ ಸ್ಪೆಂಡ್ ಮಾಡ್ಬೋದು. ಬಟ್ ಅದರಿಂದ ಏನೂ ಲಾಭ ಇರೋದಿಲ್ಲ ಅಂತ ಮತ್ತೆ ಅನ್ನಿಸ್ತು, ಇಲ್ಲ ನಾನು ಚೇಂಜ್ ಆಗಬೇಕು, ವಾಲಂಟ್ರಿಯಾಗಿ ನಾನು ಸ್ವೀಕಾರ ಮಾಡ್ತಾಯಿದ್ದೆ, ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಆಗ್ತೀನೋ ಅಲ್ಲಿ ನೀವು ನನ್ನ ಕರೆಕ್ಟ್ ಮಾಡಿ ಅಂತ ನಾನೇ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೆ. ಈಗ ನೋಡಿ ಅರ್ಜುನಲ್ಲೇ ಆಪ್ಷನ್ ಇದೆ. ಶಿಷ್ಯ ಶಬ್ದಕ್ಕೆ ಒನ್ ಹೂ ಹ್ಯಾಸ್ ದ ವಿಲ್ಲಿಂಗ್ನೆಸ್ ಟು ಗೆಟ್ ಟೀಚಿಂಗ್ಸ್ ಅಂತ. ಆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟರೆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡುವಷ್ಟು ವಿಲ್ಲಿಂಗ್ನೆಸ್ ಇರಬೇಕು ಶಿಷ್ಯನಲ್ಲಿ. ಆ ಡಿಸಿಪ್ಲಿನ್ನಾಗಿ ಅದೇ ಡಿಸಿಪ್ಲಿನಲ್ಲಿ ಕೆಲಸ ಮಾಡೋ ಥರ ಅವ್ನ ಮೈಂಡ್ ರೆಡಿನೆಸ್ ಇರಬೇಕು. ಅಂಥವ್ರನ್ನ ಶಿಷ್ಯ ಅಂತಾರೆ. ದುರ್ಯೋಧನ ಅಂತಾನೆ, ಕೃಷ್ಣ ಅಂತ. ಯಾಕಂದರೆ ನಾವೆಲ್ಲ ಅಂತೀವಿ ನಮ್ಮಂಥವ್ರು, ಯಾಕೆ ಅರ್ಜುನ ಅಂದ್ರೆ ಅಷ್ಟು ಪ್ರೀತಿ ಪಾರ್ಶಿಯಾಲಿಟಿ, ಈ ಜ್ಞಾನ ಅನ್ನೋ ದುರ್ಯೋಧನ ಕೂಡ ಕೊಡ್ಬೋದಾಗಿತ್ತಲ್ಲ ಅಂತ. ಅದಕ್ಕೆ ನಮ್ಮಂಥವ್ರು ಈಗ ಅಂತಾರೆ ಅಂದ್ಬಿಟ್ಟು ಪಾಪ ಕೃಷ್ಣ ಈ ಹೆಸರು ಅಪಕೀರ್ತಿ ನನಗೆ ಬರಬಾರ್ದು ಅಂತ ದುರ್ಯೋಧನಿಗೂ ಬೋಧ ಮಾಡೋಕ್ಕೆ ಹೋಗ್ತಾನೆ.
ಹೋದ್ರೆಗಾನ ಸ್ವಲ್ಪ ಹೇಳಿದ ಮೇಲೇ ಮುಗಿಸ್ಬಿಡ್ತಾನೆ ಬಾಯಿ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ಹೃತಿಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ ಅಂತ. ಎಲ್ಲ ಇವರೆಲ್ಲ ಗುರುಕುಲದಲ್ಲಿ ಅಂತ ಗುರುಗಳ ಹತ್ರ ಓದಿ ಬಂದಿದ್ರೆ ಎಲ್ಲವೂ ಗೊತ್ತಿರುತ್ತೆ ಇವ್ರಿಗೆ. ಶಾಸ್ತ್ರ ವಿಹಿತ ನಿಷಿದ್ಧ ಕರ್ಮಗಳು, ಮೋಕ್ಷ ಪುರುಷಾರ್ಥದ ಬಗ್ಗೆ, ಅದರ ಸಾಧನೆಗಳ ಬಗ್ಗೆ ಇವೆಲ್ಲವೂ ಜ್ಞಾನ ಇರುತ್ತೆ ಅಂತ ಇದ್ದಾನೆ. ನಮ್ಮ ಅಹಂಕಾರ ದುರ್ಯೋಧನ ಥರನೇ. ನಮ್ಮ ಅಹಂಕಾರನ ದುರ್ಯೋಧನ ಸ್ಥಾನದಲ್ಲಿ ಇಟ್ಕೋಬೇಕು. ನಮ್ಮ ಅಹಂಕಾರಗಳು ಹಿಂಗೆ ಹೇಳುತ್ತೆ, ಧರ್ಮ ಯಾವುದೋ ಗೊತ್ತು, ಅಧರ್ಮ ಯಾವುದೋ ಗೊತ್ತು, ಮತ್ತು ಬೇಕಾದರೆ ಶಾಸ್ತ್ರದ ಶ್ಲೋಕಗಳು ನಾವು ಸಪೋರ್ಟ್ ತೊಗೊತೀವಿ. ಗುಣಾಗುಣೇಶು ವರ್ತಂತೆ ಇದೆ ಅಂತ, ಸಾಕ್ಷಿ ಭಾವದಲ್ಲಿದ್ದು ಅಂತ ಅವನು ಅದು ಹೇಳ್ತಾ ಇದ್ದಾನೆ. ಕೇನಾಪಿ ದೇವನ ಹೃದಯಿಸ್ತಿದ್ದಾನೆ. ಯಾರೋ ದೇವರು ಬಲವಂತವಾಗಿ, ಇಂದ್ರಿಯಗಳೆಲ್ಲ ದೇವತೆಗಳಿರ್ತಾರೆ, ಅಧಿಷ್ಠಾನ ದೇವತೆಗಳು ಬಲವಂತವಾಗಿ ನನ್ನ ಕೈಲಿ ಕೆಲಸ ಮಾಡಿಸ್ದಂಗೆ ಅನಿಸ್ತಾ ಇದೆ. ಅದಕ್ಕೆ ಇಂದ್ರಿಯಗಳಲ್ಲಿ ಏನೆಲ್ಲ ವಿಚಾರ ಬರ್ತಾ ಇರುತ್ತೋ ಯಥಾ ನೀಕ್ತೋಸ್ಮಿ ತಥಾ ಕರೋಮಿ ಅಷ್ಟೇ. ನಾನೇನು ನಿನ್ನ ಹತ್ರ ನಾನೇನು ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ಕೃಷ್ಣ ಪರಮಾತ್ಮ ಹತ್ರ ನಂದು ಆಲ್ರೆಡಿ ನಿಶ್ಚಯ ಆಗಿಬಿಟ್ಟಿದೆ. ನಿನ್ನ ಹತ್ರ ನನಗೆ ಓಪನ್ನೆಸ್ ಇಲ್ಲ. ಅವ್ರ ಕನ್ಕ್ಲೂಷನ್ ಹೇಳ್ಬಿಟ್ಟ. ಅರ್ಜುನ ಕನ್ಕ್ಲೂಷನ್ನಲ್ಲಿ ದಯಿಸಿ ನಾನೇನು ನಿಶ್ಚಯ ಮಾಡೋಕ್ಕಾಗ್ತಾ ಇಲ್ಲ, ಯಾವುದು ಕರೆಕ್ಟೋ, ನನಗೆ ಯಾವುದು ಸೂಟ್ ಆಗುತ್ತೋ ಅಂದ್ಬಿಟ್ಟು ಪ್ಲೀಸ್ ಹೆಲ್ಪ್ ಮೀ ಅಂತ ಒಂದು ಜಸ್ಟ್ ಡಿಫ್ರೆನ್ಸ್ ಅಷ್ಟೇ. ಇಬ್ಬರು ತಿಳ್ಕೊಂಡಿರ್ತಾರೆ, ಇಬ್ಬರು ಕನ್ಫ್ಯೂಷನಲ್ಲೇ. ಧರ್ಮ ಅಂದ್ರೇನು, ಅಧರ್ಮ ಅಂದ್ರೆ ಇಬ್ರಿಗೂ ಗೊತ್ತಿರುತ್ತೆ. ಬಟ್ ಅರ್ಜುನ ಸರಿಯಾಗಿ ಅವನಿಗೆ ನಿಶ್ಚಯ ತೊಗೊಳಕ್ಕಾಗ್ತಾ ಇಲ್ಲ. ಆವಾಗ ಗುರುಗಳ ಹತ್ರ ಆಶ್ರಯಕ್ಕೆ ಹೋಗ್ತಾನೆ ಅವನು. ದುರ್ಯೋಧನ ಇಲ್ಲ, ನಿಶ್ಚಯ ಮಾಡ್ಕೊಂಬಿಟ್ಟಿದ್ದಾನೆ, ಪೂರ್ವ ನಿಶ್ಚಯ ಮಾಡ್ಕೊಂಬಿಟ್ಟಿದ್ದಾನೆ. ಕರೆಕ್ಷನ್ಗೆ ಇನ್ನು ಜಾಗನೇ ಇಲ್ಲ ಅಂದರೆ ಇನ್ನು ಪರಮಾತ್ಮ ಮಾತ್ರ ಏನು ಮಾಡೋಕ್ಕಾಗುತ್ತೆ. ನಾವು ಹಸುವನ್ನು ಬಲವಂತವಾಗಿ ನೀರ ಹತ್ರ ತೊಗೊಂಡು ಹೋಗ್ಬೋದು. ಅದು ನೀರೇ ಕುಡಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಎಷ್ಟು ಆ ಕೆಲಸ ನಾವು ಮಾಡ್ತೀವಿ. ನಮ್ಮ ಅಕ್ಕ ಇಬ್ಬರು ಇತ್ತು, ಹಸು ಮೂತಿಯನ್ನು ಬಕ್ಕಿಟ್ಟು ಒಳಗಡೆ ಇಡ್ತಾ ಇದ್ದು, ಯಾಕೆ ನೀರು ಕುಡಿತಾ ಇಲ್ಲ? ಹೊಟ್ಟೆ ತುಂಬಿದ್ರೆ ಹೆಂಗೆ ಕುಡಿಯುತ್ತೆ? ಅದು ಕುಡಿಯೋದಿಲ್ಲ, ಅದು ಕುಡಿಸೋದಕ್ಕೂ ಆಗೋದಿಲ್ಲ. ಆ ಥರ ಅರ್ಜುನನು ಫುಲ್ ಓಪನ್ನೆಸ್ ಆಗಿ ಹೇಳ್ತಾನೆ. ಈಗ ಈ ಥರ ಎಲ್ಲ ಕನ್ಕ್ಲೂಷನ್ಸ್ ಹೇಳ್ತಾ ಇದ್ದಾನೆ. ಅಂಥ ಮಹಾನುಭಾವರು ಗುರುಗಳು ಅಂತ. ಗುರು ಅಂದರೆ ನಾವು ಬೆಳಗ್ಗೆ ಹೇಳಿದ್ವಿ, ಕೇವಲ ಆರ್ಚರಿ ಇಂಥ ಸಾಮಾನ್ಯ ವಿದ್ಯೆನ ಕಲ್ತ್ಕೊಡೋರಲ್ಲ ಅಂದ್ಬಿಟ್ಟು ಟೀಕಾಕಾರ ಅಂತಾರೆ. ಮಹಾನುಭಾವಾನ್ ಮಹಾಮಹಾತ್ಮ್ಯಾನ್ ಶ್ರುತಾಧ್ಯಯನ ಸಂಪನ್ನಾನ್. ಶ್ರುತ ಅಧ್ಯಯನ ಸಂಪನ್ನನ್ ಅಂದರೆ ಶ್ರುತ ಶಬ್ದ ಶಾಸ್ತ್ರಜ್ಞಾನಂ ವೇದಂ ವಾ ವಿಷಯೀಕರೋತಿ. ಕಂಪ್ಲೀಟು ಶಾಸ್ತ್ರಜ್ಞಾನ ಇರೋವಂಥವ್ರು ಅಂದರೆ ಅವರು ಗುರುಗಳಂದರೆ ಇವ್ರಿಗೆ ಅಂಥ ಶಾಸ್ತ್ರಜ್ಞಾನ ಇರೋರು. ಮತ್ತು ಇವ್ರಿಗೆಲ್ಲ ಅದನ್ನೆಲ್ಲ ಬೋಧನೆ ಮಾಡಿರ್ತಾರೆ. ಅದಕ್ಕೆ ಅವರು ಗುರು ಶಬ್ದ ಯೂಸ್ ಮಾಡ್ತಾ ಇದ್ದಾರಲ್ಲ. ಮತ್ತು ಅಂಥ ಶಾಸ್ತ್ರಜ್ಞಾನ ಅಜ್ಞಾನ ಆವರಣೆಯನ್ನು ತೊಲಗಿಸೋ ಪ್ರಯತ್ನ ಮಾಡಿರೋಂಥ ಗುರುಗಳು ಅಂಥವನ್ನು ಸಾಯಿಸೋದಕ್ಕಿಂತ ಭಿಕ್ಷಾಟನೆ ಮಾಡೋದು ತುಂಬ ಶ್ರೇಯ ಅಂತ ಅನ್ನಿಸ್ತಾ ಇದೆ. ಮತ್ತು ಗುರೂನ್ ಇಹೈವ ಗುರೂನ್ ಭೋಗಾನ್ ರುದಿರ ಪ್ರದಿಗ್ಧಾನ್ ಹತ್ವಾ ಇಹ ಏವ ಭುಂಜೀಯ. ಅಂದರೆ ಇವಾಗ ನಾವು ಅರ್ಥಕಾಮಾಂಸ್ತು ಇಹ ಏವ ಭುಂಜೀಯ. ನಾವು ಈಗ ಒಂದು ವೇಳೆ ಇದನ್ನೆಲ್ಲ ತಿಳಿದು ಕೂಡ ನಾನು ಯುದ್ಧ ಮಾಡೋವನ್ನು ಸಾಯಿಸಿದ್ದೇನೆಂದರೆ ಅದು ರುದಿರ ಪ್ರದಿಗ್ಧಾನ, ರಕ್ತದಿಂದ ಸಿಕ್ತವಾಗಿರುವಂಥ ಭೋಗ ಅದು ಅಂತ. ಮತ್ತು ಅರ್ಥಕಾಮಾಂಸ್ತು ಗುರುವಿಗೆ ಕೂಡ ವಿಶೇಷಣ ಟೀಕಾಕಾರರಾಗ್ತಾರೆ. ಅಂದರೆ ಈ ಗುರುಗಳು ಕೂಡ ಅವನಿಗೆ ಗೊತ್ತಿದೆ, ಗುರುಗಳು ಕೂಡ ಸ್ವಲ್ಪ ಇಚ್ಛೆಯಿಂದ ಸಂಪನ್ನನಾಗಿದ್ದಾರೆ ಅಂದ್ಬಿಟ್ಟು. ಇಲ್ಲಾಂದರೆ ದ್ರೋಣಾಚಾರ್ಯನಿಗೆ ಆ ಕಡೆ ಯುದ್ಧ ಮಾಡಬೇಕಾದ ಅವಶ್ಯಕತೆ ಏನಿತ್ತು? ಎಲ್ಲೋ ಆ ದುರ್ಯೋಧನ ಮಾಡೋ ಚಮಚಾಗಿರಿಯಿಂದ ಎಲ್ಲೋ ಮುಗ್ಧನಾಗ್ಬಿಟ್ಟಿದ್ದಾನಲ್ಲಿ. ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅಲ್ಲ, ನನಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ. ಯಾವುದೋ ಒಂದು ವಸ್ತುವನ್ನು ಆ ಕಡೆ ಯುದ್ಧ ಮಾಡೋ ಥರ ಮಾಡ್ತಾಯಿದೆ. ಅರ್ಥಕ್ಕೆ ಎಂಥ ಗುರುಗಳಂದರೆ ಅರ್ಥಕಾಮಾನ್ ಗುರು. ಅರ್ಥಕಾಮನ್ ಅನ್ನೋ ವಿಶೇಷಣ ಗುರು ಕೂಡ ಇದಾಗ್ಬಿಡ್ತು. ಇಲ್ಲಾಂದರೆ ಆ ಭೋಗಕ್ಕೂ ಕೂಡ ಆ ವಿಶೇಷಣನ ಎರಡಕ್ಕೂ ಇಲ್ಲಿ ಅನ್ವಯ ಮಾಡಿದ್ದಾರೆ. ಅಂದರೆ ಈ ಗುರುಗಳು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಕೂಡ ಅದಕ್ಕೆ ಐಡಿಯಾ ಇರುತ್ತೆ. ಆದರೂ ಕೂಡ ಅವ್ರು ಮಿಸ್ಟೇಕ್ ಮಾಡೋದು ಪರವಾಗಿಲ್ಲ, ನನ್ನ ಶಿಷ್ಯ ಧರ್ಮನ ನಾನು ಪಾಲನೆ ಮಾಡಬೇಕು. ಅಂಥ ಗುರುಗಳನ್ನು ಹೇಗೆ ನಾನು ಒಂದು ವೇಳೆ ಸಾಯಿಸಿದಾಗ ಅವ್ರನ್ನ ಕೊಂದು ಅವರ ರಕ್ತಸಿಕ್ತವಾದ ಭೋಗನ ನಾನು ಅನುಭವಿಸಬೇಕಾಗುತ್ತೆ ಅಂದ್ಬಿಟ್ಟು ಇದು ಒಳಗಡೆ ಇರೋ ಸಮಸ್ಯೆ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ
ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರಾಃ ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾಂ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಇಲ್ಲಿ ಹೇಳ್ತಾ ಇದ್ದಾನೆ, ಏತದ್ ಚ ನ ವೇದ್ ನ ವಿದ್ಮಃ ನ ಕತರತ್ ಗರೀಯಃ ಯದ್ವಾ ಜಯೇಮ ಯದಿವಾ ನಃ ಜಯೇಯುಃ. ನಾನು ನಿಜವಾಗ್ಲೂ ಯಾವುದು ಶ್ರೇಯ, ಕತರತ್ ಅಂದರೆ ಇನ್ ಬಿಟ್ವೀನ್ ದೀಸ್ ಟು, ಯಾವುದರಲ್ಲಿ ಯುದ್ಧ ಮಾಡೋದ ಇಲ್ಲ ಸನ್ಯಾಸ ತಗೊಳ್ಳೋದ, ಈ ಎರಡರಲ್ಲಿ ನಾನು ನಿಜವಾಗ್ಲೂ ಯಾವುದು ಗರಿಯ ಅಂದರೆ ಯಾವುದು ಶ್ರೇಷ್ಠ ಅನ್ನೋದು ನಾನು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಯಾನೇವ ಹತ್ವಾ ನ ಜಿಜೀವಿಷೇಮ ತೇ ಅವಸ್ಥಿತ ಪ್ರಮುಖ ದಾರ್ಥ ಅಂದರೆ ಯಾರನ್ನು ನಾನು ಯಾರ ಸಲುವಾಗಿ ರಾಜ್ಯನ ಗೆಲ್ಲಬೇಕು, ಯಾರು ಸುಖವಾಗಿ, ಈಗ ಸಂಸಾರ ಅಂದಮೇಲೆ ನಾವು ಒಬ್ಬೊಬ್ಬರು ಸುಖನೇ ಇಲ್ವಲ್ಲ, ಹೆಂಡತಿ ಮಕ್ಕಳು ದಾಯಾದಿಗಳು ನಮ್ಮನ್ನು ನಂಬ್ಕೊಂಡಿರೋರು ಎಲ್ಲರೂ ಸುಖವಾಗಿರೋ ಅನ್ನೋ ಉದ್ದೇಶದಿಂದನೇ ಏನಾದರೂ ಯುದ್ಧ ಇವೆಲ್ಲ ಮಾಡೋದು. ಈಗ ಭಾರತ ದೇಶ ಸೈನ್ಯ ಯುದ್ಧ ಮಾಡುತ್ತಂದ್ರೆ ಅವ್ರ ಪರಿವಾರ ಸಲುವಾಗಿ ಅಲ್ಲ, ಕಂಪ್ಲೀಟ್ ಭಾರತ ದೇಶದಲ್ಲಿ ಎಲ್ಲರ ಸಲುವಾಗಿ ಯುದ್ಧ ಮಾಡ್ತಾರೆ. ಮತ್ತು ನಾನು ನಮ್ಮ ಸಂಬಂಧಿಗಳು ಮಿತ್ರರು ಅವ್ರ ಸಲುವಾಗಿ ಯುದ್ಧ ಮಾಡಿ ಆ ರಾಜ್ಯನ ಹೊಂದಬೇಕಂತ ಹೋಗಿ ಅವರೇ ಎಲ್ಲ ಸತ್ತೋಗ್ಬಿಟ್ರೆ ನೀವು ಯಾರ ಸಲುವಾಗಿ ರಾಜ್ಯನ ಇಟ್ಕೊಂಡು ಹೆಂಗೆ ನಾನು ಹೆಂಗೆ ಯುದ್ಧ ಮಾಡಲಿ ಅಂದ್ಬಿಟ್ಟು ಅದು ಸಮಸ್ಯೆ ಆಗಿರುತ್ತೆ. ಯಾಕಂದರೆ ಬುದ್ಧಿವಂತರು, ಶಾಸ್ತ್ರ ಸ್ವಲ್ಪ ಜ್ಞಾನ ಇರೋರು, ಆಸ್ತಿಕರು ಒಂದೇ ಪ್ರಾರ್ಥನೆ ಇರುತ್ತೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರ ಅಂತ ಇಷ್ಟೇ ಇರುತ್ತೆ. ಅನಾಯಾಸದಿಂದ ಸ್ವಲ್ಪ ಜೀವನ ನಡೆದರೆ ಸಾಕು, ಕಡಿಮೆ ದೈನ್ಯ, ಕಂಪ್ಲೀಟು ದೈನ್ಯ ಪರಾಧೀನತೆಯಿಂದ ಜೀವನ ಮಾಡೋದು ತುಂಬ ಕಷ್ಟ ಇರುತ್ತೆ. ಪ್ರಧಾನಮಂತ್ರಿ ಅಂಥವನು ಕೂಡ ದೀನಸ್ಥಿತಿ ಇರುತ್ತೆ, ಎಲ್ಲೋ ಒಂದು ಕಡೆ ಓಟ್ ಆದರೂ ಬೆಗ್ಗಿಂಗ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಪರಾಧೀನತೆಯಿಂದ ಹೊರಗಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಮಿನಿಮಮ್ ದೀನಾವಸ್ಥೆ ಏನೆಲ್ಲ ಜೀವನ ನಡೆಯೋದಕ್ಕೆ ಜಾಸ್ತಿ ಕಷ್ಟಗಳಿದ್ದರೆ ಆ್ಯಾವ್ರೇಜ್ ಮಿನಿಮಮ್ ಕಂಫರ್ಟ್ಸಿಂದ ಜೀವನ ನಡೆದುಬಿಟ್ರೆ ಸಾಕು ಅನ್ನೋದು ಸಾತ್ವಿಕ ಬುದ್ಧಿ ಇರೋರು ಈ ಥರ ಇರುತ್ತೆ. ದೇಹ ಅಂತೆ ತವ ಸಾನ್ನಿಧ್ಯ, ಅಂತಿಮ ಸಮಯದಲ್ಲಿ 55-60 ವರ್ಷ ಆದಮೇಲೆ ಕಂಪ್ಲೀಟ್ ಪರಮಾತ್ಮ ಚಿಂತನೆ ಅದೇ ಸಾನ್ನಿಧ್ಯ ಅಷ್ಟೇ. ತಚ್ಚಿಂತನಂ ತತ್ಕಂತನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಬ್ರಹ್ಮಾಭ್ಯಾಸಂ ಏತದೇಕಪರತ್ವಂ ಬ್ರಹ್ಮಾಭ್ಯಾಸಂ ವಿದುರ್ವಿದ ಅಂತಾರೆ. ಬರ್ಕೊಂಬಿಡಿ ಅದು ತಚ್ಚಿಂತನಂ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದ್ದೇಕಪರತ್ವಂ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದ್ದೇಕಪರತ್ವಂ ಬ್ರಹ್ಮಾಭ್ಯಾಸಂ ವಿದುರ್ವಿದಾಃ. ಅಂತಿಮ ಸಮಯದಲ್ಲಿ ಕೇವಲ ಪರಮಾತ್ಮ ಚಿಂತನೆ ನಡೀತಾ ಇರಬೇಕು. ತುಂಬ ಇಂಪಾರ್ಟೆಂಟ್ ಕ್ಷಣಗಳಂತ ಜಡಭರತನ ಚರಿತ್ರೆ ನೋಡಿದ್ವಿ. ಜೀವನ ಎಲ್ಲ ಸಮಾಧಿ ಅಭ್ಯಾಸ ಮಾಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಒಂದು ಜಿಂಕೆ ಮರಿಯನ್ನು ಸಾಕ್ಕೊಂಡು, ಆ ಜಿಂಕೆ ಮರಿ ಒಂದು ದಿವಸ ಕಾಣಿಸ್ಲಿಲ್ಲ ಅಂದರೆ ಆ ಜಿಂಕೆ ಏನಾಗಿರುತ್ತೇನೋ, ಗುಳಿಗಳು ತಿಂದುಬಿಟ್ಟಿದ್ದಾವೋ, ನರಿಗೆ ತಿಂದುಬಿಟ್ಟಿದ್ದಾವೋ, ಇಲ್ಲಾದರೂ ಟೀಮ್ ಏನಾದರೂ ಸಿಕ್ಕೋಗ್ಬಿಟ್ಟು ಅದ್ರ ಜೊತೆ ಹೊಟ್ಟೋಗ್ಬಿಟ್ಟಿದೆಯೋ,
ಇಲ್ಲ ಬದುಕಿದೆಯೋ ಸತ್ತಿದೆಯೋ ಯಾವಾಗಲೂ ಆ ಜಿಂಕೆದೇ ಚಿಂತೆ ಬರ್ತಾಯಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಮೃತ್ಯು ಏನು ವಾರ್ನಿಂಗ್ ಲೆಟ್ರ್ ಕೊಟ್ಟು ಬರೋದಿಲ್ಲ. ಅದು ಬಂದು ಇನ್ನು ಮೃತ್ಯು ಬಂದುಬಿಟ್ಟಿರುತ್ತೆ. ಆ ಸಮಯದಲ್ಲಿ ಇನ್ನು ಜಿಂಕೆ ಚಿಂತನೆ ಮಾಡಿ ಮಾಡಿ ಜಿಂಕೆ ಜನ್ಮ ಎತ್ತಬೇಕಾಗುತ್ತೆ, ಜಡ ಬರ್ತದೆ. ಅಷ್ಟೊಂದೆಲ್ಲ ಸಾಧನೆ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಅಷ್ಟು ನೆಗ್ಲೆಕ್ಟ್ ಮಾಡಿರ್ತೈತಿ. ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಯಾವ ಚಿಂತನೆಗೂ ಮಹತ್ವ ಬುದ್ಧಿ ಕೊಡಬಾರ್ದು. ಅಲ್ಲಿ ಸುಮಾರು ಸ್ಟೋರಿಗಳಿದ್ದಾವೆ ಎಲ್ಲ ಇತಿಹಾಸದಲ್ಲಿ. ಸೊಸೆ ಮಲ್ಕೊಂಡ್ಬಿಟ್ಟಿದ್ದಾರೆ, ಅತ್ತೆ ಬೆಡ್ ರಿಡನ್ ಆಗಿಬಿಟ್ಟಿದ್ದಾರೆ, ಇನ್ನು ಮೃತ್ಯು ಪ್ರಾಯ ಬಂದಿದೆ ಲಾಸ್ಟಲ್ಲಿ. ಸೊಸೆ ಅಲ್ಲಿ ಪರಕೆಯನ್ನು ಗೋಡೆಗೆ ಉಲ್ಟಾ ಇಟ್ಟಿದ್ದಾರೆ ಅಂದ್ಬಿಟ್ಟಿದ್ದು ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ ಇಂದ್ರಿಯಗೆಲ್ಲ ಕಟ್ಟಾಗಿದೆ, ಬಟ್ ಕಣ್ಣಲ್ಲಿ ಹಿಂಗೆ ತೋರಿಸ್ತಾ ಇತ್ತು ಸೊಸೆಗೆ, ಪರಕೆಯನ್ನು ನೆಟ್ಟಿಗಿಡು ಹಂಗಿಟ್ಟೆ ಕೆಟ್ಟೋಗುತ್ತೆ ಅಂತ. ಆ ಥರ ಪರಕೆ ಮೇಲೆ ಧ್ಯಾನ ಹೋಗ್ಬಿಟ್ಟು ಮತ್ತೆ ಅಂಥ ಜಾತಿಯಲ್ಲಿ ಜನ್ಮ ತೊಗೊಂಡು ಬಂದುಬಿಟ್ಟಿರ್ತಾರೆ ಲಾಸ್ಟ್ ಮೂಮೆಂಟ್. ಅದು ದೊಡ್ಡ ಸಮಸ್ಯೆನ ಅದು. ವೃತ್ತಿ ಬರ್ತಾ ಇದೆ, ನೀನು ಪರಮಾತ್ಮ ಚಿಂತನೆ ಮಾಡೋದು ಬಿಟ್ಬಿಟ್ಟು ಆ ಮಿಥ್ಯಾ ವಸ್ತು ಮೇಲೆ ಅಷ್ಟೊಂದು ಆಸಕ್ತಿಯಾಗಿ. ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಪರಮಾತ್ಮ ಚಿಂತನೆ ಬಿಟ್ಟು ಪರಮಾತ್ಮನ ಬಗ್ಗೆ ಮಾತಾಡೋರು ಫ್ರೆಂಡ್ಶಿಪ್ ಬಿಟ್ಟು ಮಿಕ್ಕಿದ್ದು ಏನು ಇರಬಾರ್ದು. ತುಂಬ ಇಂಪಾರ್ಟೆಂಟ್. ಜಸ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆಗೇನೆ ಆ ಥರ ಬೇರೆ ಜನ್ಮಗಳು ಬಂದ್ಬಿಡ್ತಾರೆ. ಹೌದು, ಕೇವಲ ಲಾಸ್ಟ್ ಮೂಮೆಂಟಲ್ಲೇ ಅಭ್ಯಾಸ ಮಾಡಿಕೊಂಡ್ರೆ ಅದು ಸಂಸ್ಕಾರ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಸಣ್ಣ ವಯಸ್ಸಿನಿಂದಾನೇ ಸ್ವಲ್ಪ ಸ್ವಲ್ಪ ಅಭ್ಯಾಸ ಇದ್ದು ಅಂತಿಮ ಸಮಯದಲ್ಲಿ ಅದು ತೀವ್ರತೆ ಇರಬೇಕು. ನೈರಂತರ್ಯ ಇರಬೇಕಂತ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ನಿದ್ದೆ ಎದ್ದಾಗಿಂದ ಮಲಗೋ ತನಕ ಎಂಥ ಪ್ರಾತಸ್ಮರಣೆ ಶ್ಲೋಕಗಳಿದ್ದಾವೆ. ನಿದ್ದೆ ಎದ್ದ ತಕ್ಷಣವೇ ಏನು ವಿಚಾರ ಮಾಡಬೇಕು ಅಂದ್ಬಿಟ್ಟು ಮಲಗೋಕ್ಕೆ ಮುಂಚೆ ಏನು ವಿಚಾರ ಮಾಡ್ಕೊಂಡು ಮಲಗಬೇಕು ಅಂದ್ಬಿಟ್ಟು ಆ ಒಂದು ಸಚ್ಚಿದಾನಂದ ಸ್ವರೂಪನ ಚಿಂತನೆ, ಪರಮಾತ್ಮನ ಚಿಂತನೆ ಬಿಟ್ಟು ಅನ್ಯ ಚಿಂತನೆಗೆ ಹೆಚ್ಚು ಅವಕಾಶ ಕೊಡಬಾರ್ದು. ಅದು ಅಭ್ಯಾಸ ಮಾಡಿಕೊಂಡ್ರೆ ಬರುತ್ತೆ. ಪ್ರತಿಯೊಂದು ಸನಾತನ ಧರ್ಮದಲ್ಲಿ ಮಕ್ಕಳ ಹೆಸರೆಲ್ಲ ಎಲ್ಲ ನಿರ್ಗುಣ ನಿರಾಕಾರ ಪರಮಾತ್ಮನ ಹೆಸರೇ, ಸೂಚಕಗಳೇ ಅವರು. ಸುತ್ತಮುತ್ತ ನಾವೆಲ್ಲ ಪ್ರತಿಯೊಂದು ಆ ಹೆಸರಿಂದ ಆದರೂ ಅವ್ರ ಸ್ಮರಣೆ ಆಗ್ತಾ ಇರಲಿ ಅಂತ ರಾಮ, ಕೃಷ್ಣ, ಶಂಕರ ಎಲ್ಲ ದೇವರ ಹೆಸರೇ ಇಟ್ಕೊತೀವಿ. ಈಗ ಸ್ವಲ್ಪ ಮಾಡ್ರನ್ನಾಗಿ ಎಲ್ಲ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹುಡುಗಿ ಸ್ವಲ್ಪ ಡಿಫ್ರೆಂಟ್, ಸಮಥಿಂಗ್ ಏನೋ ಡಿಫ್ರೆಂಟ್ ಇರಬೇಕು. ಎಲ್ಲರ ಥರ ಕಾಮನ್ನಾಗಿ ಇರಲೇಬಾರ್ದು, ಸಮಥಿಂಗ್ ಸ್ಪೆಷಲ್ ಇರಬೇಕು ಅಂತ. ಇಲ್ಲ, ಅರ್ಥದಲ್ಲಿ ಆ ನಾಮದಲ್ಲಿ ಮಹತ್ವ ಬುದ್ಧಿ ಇರುತ್ತೆ. ಅದು ನಿರ್ಗುಣ ನಿರಾಕಾರ ಪರಮಾತ್ಮನ ಹೆಸರೇ ಬರೋ ಥರನೇ ನಮ್ಮ ಸನಾತನ ಧರ್ಮದಲ್ಲಿ ಹೆಸರಿಡ್ತಾ ಇದ್ವಿ. ಸಗುಣ ಅಥವಾ ನಿರ್ಗುಣ ಅದು ಸೂಚಕ ಆಗಬೇಕು. ಯಾಕಂದರೆ ಲಾಸ್ಟ್ ಅವೆಲ್ಲ ರಿಮೈಂಡರ್ಸ್. ಆ ಹೆಸರು ನೆನೆಸ್ಕೊತಾ ಇದ್ದರೆ ಲಾಸ್ಟಲ್ಲಿ ಮಕ್ಕಳ ಮೇಲೆ ಪ್ರೀತಿ ಹೋದ್ರು ಕೂಡ ಆ ಮಕ್ಕಳ ಹೆಸರು ರಾಮ ಅಂತಿದ್ರೆ ಎಂಥಾದರೂ ತಾರಕ ಮಂತ್ರನ ಉಚ್ಚಾರಣೆ ಮಾಡ್ತಾಯಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಸದ್ಗತಿ ಆಗೋದಿಲ್ಲ. ಆದರೂ ಕೂಡ ನಾಮದಲ್ಲಿ ತುಂಬ ಪವರ್ಫುಲ್ ಆಗಿರುತ್ತೆ. ಅದಕ್ಕೂ ಕೂಡ ಪರಮಾತ್ಮ ನಿಮಗೆ ಬೋನಸ್ ಪಾಯಿಂಟ್ಸ್ ಕೊಡ್ತಾನೆ. ನೀನು ಆ ಮಗನ ಉದ್ದೇಶ ಮಾಡಿಕೊಂಡು ಕೂಡ ರಾಮನ ಹೆಸರು ಕರೆದ್ರೂ ಕೂಡ ಯಾಕಂದರೆ ಅಲ್ಲೂ ಕೂಡ ಆತನೇ ಇದ್ದಾನಲ್ಲ, ಅಟ್ಲೀಸ್ಟ್ ಅಂತ ಒಳ್ಳೆ ನಾಮೋಚ್ಚಾರಣೆ ಆಗಿದೆ ಅಂದ್ಬಿಟ್ಟು ಅದಕ್ಕೆ ಕೂಡ ಒಳ್ಳೆ ಸದ್ಗತಿಗಳಿರ್ತವೆ. ನಾಮ ಜಪಕ್ಕೂ ತುಂಬ ಫಲಗಳಾಗಿರ್ತವೆ. ಅದರಿಂದ ಕೂಡ ತುಂಬ ಚರಿತ್ರೆ ತುಂಬ ಹೌದು, ಭಾವನೆ ಮಗ ಅಂತಿದ್ರು ಕೂಡ ಆ ನಾಮಕ್ಕೆ ಅಷ್ಟು. ಈಗೇನು ರಾಮನಾಮ ಜಪ ಮಾಡೋರೇನು ನಿರ್ಗುಣ ನಿರಾಕಾರ ಬ್ರಹ್ಮನ ಬುದ್ಧಿಯಿಂದ ಗ್ರಹಣೆ ಮಾಡ್ತಾರೆ, ಅಷ್ಟು ಸಾಮರ್ಥ್ಯ ಇರುತ್ತಾ? ಅದಕ್ಕೆ ಭಿನ್ನವಾದದ್ದು ಯಾವುದೋ ಒಂದು ಪರಿಚಿನ ರೂಪವನ್ನೇ ಅವರ ಬುದ್ಧಿಯಲ್ಲಿ ಗ್ರಹ ಆಗುತ್ತೆ. ಆದರೂ ಕೂಡ ಪರಮಾತ್ಮ ಅವ್ರಿಗೆ ಗೊತ್ತು ಅಪರಿಚಿನ್ನ ವ್ಯಾಪಕ ರೂಪದಲ್ಲಿ ನನ್ನನ್ನು ಅವರು ಚಿಂತನೆ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ. ಅವ್ರ ಉದ್ದೇಶ ನಾನೇ ಆಗಿದ್ದೀನಿ ಅನ್ನೋ ಒಂದು ಭಾವನೆಯಿಂದ ಅವರಿಗೆ ಅದರ ಫಲಗಳು ಕೊಡ್ತಾ ಇರ್ತಾರೆ. ಆ ಉಪಾಸನೆ ಫಲ ಎಲ್ಲ ಕೊಡ್ತಿರ್ತಾನೆ. ಅದೇ ಥರ ನಾಮ ಉಚ್ಚಾರಣೆಯಿಂದ ಕೂಡ ಸ್ವಲ್ಪ ಬೋನಸ್ ಪಾಯಿಂಟ್ಸ್ ಇರ್ತವೆ ಲಾಸ್ಟ್ ಮೂಮೆಂಟ್ಸಲ್ಲಿ. ಆ ಥರ ಮತ್ತು ಆ ಥರ ಲಾಸ್ಟ್ ಮೂಮೆಂಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಿಮ ಸಮಯದಲ್ಲಿ ಏನು ಪೆಂಡಿಂಗ್ ಫೈಲ್ಸ್ ಇಟ್ಕೋಬಾರ್ದು. ಕೇವಲ ಶ್ರವಣ ಮನ ನಿಧಿಧ್ಯಾಸನೇ ಇರಬೇಕಷ್ಟೇ. ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅಂತ. ಕಾರ್ಪಣ್ಯ ದೋಷ ಇದು ತುಂಬ ಒಳ್ಳೆಯ ಶಬ್ದ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯೋವಾ ಏತದಕ್ಷರಂ ಗಾರ್ಗಿ ಅವಿದಿತ್ವ ಅಸ್ಮಾನ್ ಲೋಕಾತ್ ಪ್ರೈತಿ ಸ ಕೃಪಣಃ ಅಂತ ಹೆಸರು ಬರುತ್ತೆ. ಕಂಜೂಸು ಅಂತ.
ಯಾರು ಕಂಜೂಸು ಅಂದರೆ ಏತದಕ್ಷರಂ, ಈ ಅಕ್ಷರ ನಾಶವಾಗದೇ ಇರುವಂಥ ಒಳಗಡೆ ಇರೋ ಸಚ್ಚಿದಾನಂದ ಸ್ವರೂಪವನ್ನು ಯಾರು ತಿಳ್ಕೊಂಡ್ಬಿಟ್ಟು ಅಸ್ಮಾತ್ ಲೋಕದ ಪ್ರೀತಿ ಅಂದರೆ ಗಮನ ಗತಿ ಇದೆ ಅಂದರೆ ನಮ್ಮ ಪ್ರಾಣಕ್ಕೆ ನಾವು ಬೇರೆ ಲೋಕಕ್ಕೆ ನರಕ ಸ್ವರ್ಗಾದಿ ಲೋಕಕ್ಕೆ ಹೋಗ್ತೀವಿ ಅಂತ. ಆ ಲೋಕ ಈ ಲೋಕಕ್ಕೆ ಯಾರೆಲ್ಲ ಹೋಗ್ತಾರೋ ಅಂದರೆ ವೃತ್ತಿ ಕೈಗೆ ಸಿಕ್ಕಾಕೊಂಡ್ಬಿಡ್ತಾರೋ ಅವ್ನು ದೊಡ್ಡ ಕಂಜೂಸು ಅಂತ ವೃತ್ತಾರಂಭ ಉಪನಿಷತ್ತು ಹೇಳುತ್ತೆ. ಹೆಂಗೆ ಕಂಜೂಸು ಅಂದರೆ ಒಂದು ತತ್ವ ಇರ್ತಂತೆ. ತುಂಬ ಸಂಪತ್ತಿ ಇಕ್ಕಟ್ಟೆ ಮಾಡ್ಕೊಂಡಿರ್ತಾನೆ, ಅದನ್ನು ಖರ್ಚೇ ಮಾಡೋದಿಲ್ಲ. ಟೂತ್ಪೇಸ್ಟಲ್ಲಿ ಒಂದು ಚೂರು ಒಳಗಡೆ ನೀರು ಹಾಕಿ ತೊಳೆದು ಕೂಡ ಅದನ್ನು ಯೂಸ್ ಮಾಡ್ತನಕ ಅಷ್ಟು ಏನು ಹೊರಗಡೆ ಏನು ಕಂಫರ್ಟ್ಸೇ ಹೊಂದೋದಿಲ್ಲ. ಮತ್ತು ಅಷ್ಟೊಂದು ಇದ್ಕೊಂಡು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮತ್ತೆ ಅಧಿಕ ಪ್ರಯಾಸ ಮಾಡ್ತಾ ಇರ್ತಾನೆ. ಮತ್ತು ಇನ್ನೇನೋ ಆನಂದನ ಇನ್ನೇನೋ ಹೊಂದಬೇಕಂದ್ರೆ ಅಂದರೆ ಇರೋ ಸಂಪತ್ತಿಯನ್ನು ಯುಟಿಲೈಸ್ ಮಾಡಿಕೊಂಡಿಲ್ಲ, ಸುಮ್ಮನೆ ವ್ಯರ್ಥವಾದ ಪರಿಶ್ರಮ ಮಾಡ್ತಾ ಇದ್ದಾನೆ ಅಂತ. ಆ ಥರ ಮತ್ತು ಅವ್ರು ಸತ್ತ ಮೇಲೆ ಅವನಂತೂ ತಿನ್ನೋದಕ್ಕಾಗೋದಿಲ್ಲ. ಅವ್ರು ರಘುರಾಮ್ ರೆಡ್ಡಿಯವರೇ ಒಂದು ಸ್ಟೋರಿ ಹೇಳಿದ್ರು. ಎಲ್ಲರೂ ಅದು ಆತ್ಮಸ್ವರೂಪ ಅನ್ನು ನಾವು ಒಳಗಡೆ ಸಚ್ಚಿದಾನಂದ ಸ್ವರೂಪ ಎಂಥ ಸಂಪತ್ತಿದೆ, ಎಂಥ ಪರಮಾನಂದ ಇದೆ ನಮ್ಮಲ್ಲಿ. ಆ ಆನಂದನ ಅನುಭವಿಸಿ ತಿಳ್ಕೊಂಡು ಸ್ವಂತ ಮಾಡಿಕೊಂಡು ಅನುಭವಿಸಿ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೋಗಿ ಪರಮಾನಂದ ಸ್ಥಿತಿಗೆ ಹೋಗೋದು ಬಿಟ್ಟು ಎಲ್ಲರೂ ನಾವೆಲ್ಲ ಕಂಜೂಸಿಗ್ಲೇ ಹೊರಗಡೆ ಸ್ವಲ್ಪ ಸುಖಗಳು ಎಲ್ಲ. ಅದು ಏನು ಬಹು ಆಯಾಸದಿಂದ ಸಿಗುವಂಥ ಸ್ವಲ್ಪ ಸಾಸಿವೆ ಬೀಜದಷ್ಟು ಸುಖ ಸಲುವಾಗಿ ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಪರಿಶ್ರಮವನ್ನು ವ್ಯರ್ಥ ಮಾಡ್ಕೊಳ್ತೀವಿ. ಅದಕ್ಕೆ ನಾವು ಕೂಡ ದೊಡ್ಡ ಎಲ್ಲ ಕಂಜೂಸರು. ಯಾರು ಸಚ್ಚಿದಾನಂದ ಸ್ವರೂಪನ ಒಳಗಡೆ ಇರೋ ಸಂಪತ್ತನ್ನು ತಿಳ್ಕೊಳ್ದಿರ ಹೊರಗಡೆ ವ್ಯರ್ಥವಾದ ಪ್ರಯತ್ನ ಮಾಡ್ತಾ ಇರ್ತಾರೋ ನಾವು ಕೂಡ ಕಂಜೂಸರಿ ಅಂತ ಕೃಪಣಃ ಅಂದ್ಬಿಟ್ಟು. ಹೌದು, ಅವರು ಚಿಕ್ಕಪ್ಪ ಅವ್ರನ್ನ ಹಾಸ್ಪಿಟ್ಲಲ್ಲಿ MS ರಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರಂತೆ. ICUಯಲ್ಲಿ ಅಡ್ಮಿಟ್ ಆಗಿದ್ದಾರಂತೆ. ICUನಲ್ಲಿ ಅವ್ರ ಚಿಕ್ಕಪ್ಪ ಪಕ್ಕದಲ್ಲಿರೋ ಪೇಷೆಂಟು ಸಿಕ್ಕಾಪಟ್ಟೆ ಕಿರ್ಚ್ತಾ ಇದ್ದಂತೆ. ಹೂ ಅಂತ ಹಿಂಗೆ 7 ಬೆಳ್ಳಿ ಎತ್ಕೊಂಡು ಹೂ ಅಂತ ಕಿರ್ಚ್ತಾ ಇದ್ದಾನಂತೆ. ಕಿರ್ಚ್ತಾ ಇದ್ರಾಗೇನೋ ಅವ್ರ ಚಿಕ್ಕಪ್ಪ ಹೆದರಿಕೆ ಆಗುತ್ತಲ್ಲ ICUನಲ್ಲಿ. ಅಂದರೆ ಈ ನರ್ಸು ಅವರೆಲ್ಲ ಯಾರು ಕೇರ್ ತಗೊತಾ ಇಲ್ಲ, ಫೀಸ್ ನೋಡಿದ್ರೆ ಅಷ್ಟೊಂದು ಹೈ ಆಗ್ತಾರೆ, ಪಕ್ಕದಲ್ಲಿ ಅಷ್ಟೊಂದು ಕಿರ್ಚ್ತಾ ಇದ್ರು, ಆದರೂ ಕೇರ್ ತಗೊತಾ ಇಲ್ಲ ಅಂತ ಅವ್ರ ಚಿಕ್ಕಪ್ಪನಿಗೆ ಹೆದರಿಕೆ ಆಗಿಬಿಟ್ಟು ಇವರು ರಘುರಾಮ್ ರೆಡ್ಡಿಯವರು ಹೋದಾಗ ಹೇಳಿದಂತೆ, ನೋಡಿ ಇಲ್ಲಿ ನರ್ಸು ಸರಿಯಾಗಿ ನೋಡ್ಕೊಡೋದಿಲ್ಲ, ಪಕ್ಕದಲ್ಲಿರೋ ಪೇಷಂಟ್ ನೆನ್ನೆಯಿಂದ ಕಿರ್ಚ್ತಾ ಇದ್ದಾನೆ, ಯಾರೂ ಅದನ್ನ ಹತ್ರ ಹೋಗೋದಿಲ್ಲ ಹಂಗೆ ಅಂದರೆ ಅವ್ರಿಗೆ ಕರೆಸ್ಬಿಟ್ಟು ಏನಮ್ಮ ಫೀಸ್ ಕೊಂಡ್ರೆ ಆ ರೇಂಜಲ್ಲಿ ಆಗ್ತೀರಾ, ಮತ್ತು ಅಲ್ಲಿ ಕಿರ್ಚ್ತಾ ಇದ್ದಾನೆ ಹೋಗಿ ನೋಡಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಆ ಕಡೆ ಹೋಗ್ತಾನೆ ಇಲ್ವಲ್ಲ ಯಾರು ನೀವು ಅಂದರೆ, ಅಯ್ಯೋ ಸಾರ್ ಅವ್ನ ಹಿಂಗೆ ಅಂತ ಮುಖ ಮುಚ್ಚಿ ನಮ್ಮ ನೆಮ್ಮದಿಯೆಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಸರ್ ಅಂತ. ಮೊನ್ನೆವರೆಗೂ ಅವ್ನ ವಾಯ್ಸ್ ಇತ್ತು, ಇಂದ್ರಿಯಲ್ಲಿ ಕೆಲಸ ಮಾತು ಬರ್ತಾಯಿತ್ತು, ನನ್ನ 7 ಲಕ್ಷ ಅಂತ. ಜೀವನ ಎಲ್ಲ ಬಡ್ಡಿ ವ್ಯಾಪಾರ ಇದು ಮಾಡಿಬಿಟ್ಟು ಕೂಡಿಟ್ಬಿಟ್ಟು ಒಂದು ಕಾಂಪ್ಲೆಕ್ಸನ್ನು ಕಟ್ಕೊಂಡಿದ್ದಾನೆ. ಬಾಡಿಗೆ 7 ಲಕ್ಷ ಬರ್ತಾಯಿದೆ. ಆ 7 ಲಕ್ಷದಿಂದ ಏನೋ ಆನಂದನ ಹೊಂದಬೇಕಂತ ಏನೋ ಅಂದ್ಕೊಂಡಿದ್ದಂತೆ. ಇಂದ್ರಿಯ ಇರೋ ತನಕ 7 ಲಕ್ಷ ಅಂತ ತಿರ್ಸೋದಿಲ್ಲ. ಅದು ವಾಯ್ಸ್ ಕೂಡ ಕಟ್ಟೋಗ್ಬಿಟ್ಟಿದೆ. ಅದಕ್ಕಿಂತ ವಾಯ್ಸ್ ಕಟ್ಟೋಗಿದೆ ಅಂದ್ಬಿಟ್ಟು ಬೆಲ್ಲಲ್ಲಿ 7 ಅಂತೆ ಹೂ ಅಂತ ತೋರಿಸ್ತಾ ಇದ್ದಾನೆ. ಯಾವ ಥರ ಅಂದರೆ ಮೋಹ ಅಂದರೆ ಕೃಪಣಃ ಅಂದರೆ ಆ ಸಂಪತ್ತು ಮತ್ತು ಅದು ಯಾಕೋ ಪಾಲಾಗುತ್ತೆ. ಸುಮ್ಮನೆ ಅದು ವಿಚಾರ ಇಲ್ಲದಿರ ಎಲ್ಲ ವ್ಯರ್ಥವಾದ ಪರಿಶ್ರಮ ಮಾಡಿಕೊಂಡು. ಇನ್ನೂ ಒಂದು ತೆಲುಗಿನಲ್ಲಿ ಒಂದು ಡೈಲಾಗ್ ಆಗ್ತದೆ, ಗಡ್ಡಿ ವಾಮಿಗೆ ಕಟ್ಟೇಸಿನ ಕುಕ್ಕ ಅಂತ. ಹುಳ್ಳು ವಾಮಿಗೆ ಕಟ್ಟಾಕಿರೋ ನಾಯಿ ಅಂತೆ. ಅದು ಹುಳ್ಳು ತಿನ್ನೋದಿಲ್ಲ, ಹಸುನ ತಿನ್ನೋದಕ್ಕೆ ಬಿಡೋದಿಲ್ಲ. ಆ ಹುಲ್ಲು ವಾಮಿ ಹತ್ರ ಯಾವುದಾದ್ರು ನಾಯಿ ಕಟ್ಟಾಕ್ಬಿಟ್ರೆ ಆ ಹುಲ್ಲು ಕೊಳ್ತೋಗ್ಬೇಕು ಹೊರತು ಅದು ಯಾರಿಗೂ ಸದ್ವಿನಿಯೋಗ ಆಗೋದಂತೆ. ಕಂಜೂಸೋರ ಸಂಪತ್ತಿನೂ ಹಂಗೆ ಆಗಿಬಿಡುತ್ತಂತೆ. ಇಲ್ಲ ಯಾರೊಬ್ಬರು ಆ ಜೇನುಹುಳ ಎಲ್ಲ ಇಕ್ಕಟ್ಟೆ ಮಾಡಿದ್ರೆ ಯಾರೋ ಒಬ್ಬ ಬಂದ್ಬಿಟ್ಟು ಜೇನು ತೆಗಿಯೋನಿಗೆ ತಗೊಂಡು ಹೋಗ್ಬಿಡ್ತಾರೆ. ಹಂಗೆ ಈ ಥರ ಪರರ ಬಾಳೆ ಆಗಿಬಿಡುತ್ತಂತೆ. ಆ ಥರ ಕೃಪಣರದ್ದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ನಮ್ಮದು ಅದೇ ಕೆಲಸ ಆಗಿದೆ. ಒಳಗಡೆ ಎಂಥ ಸಂಪತ್ತಿ ಇದೆ, ಅನಾಯಾಸವಾಗಿ ಒಂದು ಸಿಂಗಲ್ ಕ್ರಿಯೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬುದ್ಧಿಯಲ್ಲೂ ಕೂಡ ಸ್ವಲ್ಪ ಕೂಡ ಕಷ್ಟಪಡಬೇಕಾಗಿಲ್ಲ. ಆ ಬುದ್ಧಿ ಸೈಲೆಂಟ್ ಆಗಿಬಿಟ್ರೆ ಸಾಕು, ಸಂಪೂರ್ಣವಾಗಿದೆ. ಒಂದು ಸ್ಮಾಲ್ ಕ್ರಿಯೆ ಮಾಡಬೇಕು, 1 ರೂಪಾಯಿ ಖರ್ಚಿಲ್ಲ. ಅಂಥ ಪರಮಾನಂದ, ಅಂಥ ಮಹಾ ಸಂಪತ್ತನ್ನು ನಮ್ಮಲ್ಲಿ ಇಟ್ಕೊಂಡು ಹೊರಗಡೆ ಇನ್ನೂ ಕಂಜೂಸೋರ ಥರ ಹೊರಗಡೆ ಇನ್ನೂ ಆನಂದ ಬೇಕು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಓದಾಡ್ತಾ ಇರ್ತೀವಿ. ಅದಕ್ಕೆ ಈ ಥರ ಯಾರು ತನ್ನ ಸ್ವರೂಪ ಆನಂದನ ತಿಳ್ಕೊಳ್ಳದಿರೋ ಹೋಗೋನು ಕೂಡ ಅವನು ಕೂಡ ಕೃಪಣಃ ಅಂತಾರೆ. ಅಂಥ ಕೃಪಣತ್ವದಿಂದ ಬಂದಿರೋವಂಥ ಕೃಪಣಸ್ಯ ಭಾವನ ಕಾರ್ಪಣ್ಯ ಅಂತಾರೆ. ವ್ಯಾಕರಣದಲ್ಲಿ ಮೊದಲನೇ ವೊವೆಲ್ಲು ವೃದ್ಧಿ ಆಗಿರುತ್ತೆ. ವೃದ್ಧಿಯಲ್ಲಿ 3 ಅಕ್ಷರಗಳಿರುತ್ತೆ. ಆ
ಐ ಔ ಅಂತ ಈ 3 ಅಕ್ಷರಗಳಿರುತ್ತೆ. ಅದರಲ್ಲಿ ಇವಾಗ ಇಲ್ಲಿ ಕೃಪಣದಲ್ಲಿ ಫಸ್ಟು ಮೊಬೈಲ್ ಬಂದ್ಬಿಟ್ಟು ರಿಕಾರ, ಕಾ ಒಳಗಡೆ ರಿ ಇದೆ, ಕೃಪಣ ಅಂತ ಕ್ರೂ ಅಂತಾರಲ್ಲ, ಅದಕ್ಕೆ ಋಕಾರ ಇದೆ. ಆ ಋಕಾರ ವೃದ್ಧಿ ಆದಾಗ ಆರ್ ಅಂತ ಬರುತ್ತೆ, ಅದಕ್ಕೆ ವೃದ್ಧಿ ಆದರೆ ಅದಕ್ಕೆ ಕೃಪಣದ್ದು ಭಾವನೆ ಕಾರ್ಪಣ್ಯ ಅಂತ. ವಸುದೇವನ ಪುತ್ರ ವಾಸುದೇವ ಆ ಥರ. ಮತ್ತು ಕುಂತಿಯ ಪುತ್ರ ಅಲ್ಲಿ ಉಕಾರ ಇದೆ, ಉಕಾರ ವೃದ್ಧಿ ಆದ್ರಾಗ ಅದರದ್ದು ಔಕಾರ ಓಷ್ಟ ಇರುತ್ತೆ. ಕೌಂತೆಯ ಅಂತ, ಕುಂತಿಯ ಪುತ್ರ ಕೌಂತೆಯ ಅಂತ ಔಕಾರ ಆಗಿರುತ್ತೆ. ಆ ಥರ ಇಲ್ಲಿ ಕೃಪಣನ ಒಂದು ಭಾವ ಏನಿರುತ್ತೋ ಅದು ಕಾರ್ಪಣ್ಯ ದೋಷ ಅಂತ. ಅಂಥ ದೋಷದಿಂದ ಹತಸ್ವಭಾವ ಅಂತ, ಅಂದರೆ ನಮ್ಮ ನಿಜವಾದ ಸಚ್ಚಿದಾನಂದ ಸ್ವರೂಪವಾದ ಸ್ವಭಾವವನ್ನು ನಾವು ಸಾಯಿಸ್ಕೊಂಡ್ಬಿಟ್ಟಿರ್ತೀವಿ ಇಂಥ ಒಂದು ಕಂಜೂಸ್ ಬುದ್ಧಿಯಿಂದ. ಅಂದರೆ ಒಂದು ಪ್ರಕಾರದ ಆತ್ಮಹತ್ಯೆ ಮಾಡ್ಕೊಂಡಂಗೆ ನಾವು ನಮ್ಮ ಸ್ವರೂಪನ ತಿಳ್ಕೊಳ್ದಿರ ಹಂಗೆ ನಾವು ಪ್ರಾಣ ಬಿಟ್ಬಿಟ್ಟಿದ್ದೀವಿ ಅಂದರೆ ಈಗ ಆತ್ಮಹತ್ಯೆ ಅಂತ. ನನಗೆ ಆಲ್ಮೋಸ್ಟ್ ಸೂಸೈಡ್ ಮಾಡ್ಕೊಳ್ಳೋಂಥ ಸ್ವಭಾವ ಇದ್ದವನು, ನನ್ನ ನಿಜವಾದ ಸಚ್ಚಿದಾನಂದ ಸ್ವಭಾವನ ಸಾಯಿಸ್ಕೊಂಡಿರುವಂಥವನು ಅಂತ. ಅಂಥ ದೋಷ ಎಲ್ಲ ಜ್ಞಾನಿಗಳು ಇವರೆಲ್ಲ ಕ್ವಶನ್ನಲ್ಲೇ ಇವರಿಗೆಲ್ಲ ತಿಳ್ಕೊಂಡಿರ್ತಾರೆ ಇವೆಲ್ಲ. ಮತ್ತು ಧರ್ಮ ಸಮ್ಮೂಢ ಚೇತಾಹ, ಕರ್ಮದಲ್ಲಿ ಯಾವ ಧರ್ಮ ಯಾವ ಸಮಯದಲ್ಲಿ ಯಾವುದು ಶ್ರೇಷ್ಠ ಅನ್ನೋದು ಇದು ಕನ್ಫ್ಯೂಷನ್ನೂ ಇದೆ. ಸರಿಯಾದ ಗುರುಗಳು ಸಿಗಲಿಲ್ಲ ಅಂದ್ರೆ ಒಂದು ಸತಿ 2 ಧರ್ಮಗಳು ಒಂದೇ ಸತಿ ಒಂದೇ ಜಾಗದಲ್ಲಿ ಬರುತ್ತೆ. ಇದು ಮಾಡಬೇಕಾ ಅದು ಮಾಡಬೇಕಾ, ಯಾವಾಗಲೂ ಅಷ್ಟೇ ಕಡಿಮೆ ಹಾನಿ ಎಲ್ಲಾಗ್ತಾ ಇರುತ್ತೋ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಜಾಸ್ತಿ ಹಾನಿ ಯಾವ ಧರ್ಮದಲ್ಲಿ ಆಗ್ತಾ ಇರುತ್ತೋ ಅದನ್ನು ನಾವು ರಿಜೆಕ್ಟ್ ಬಿಟ್ಬಿಡಬೇಕು. ಇದೆ ಹೌದು, ಸ್ವರೂಪಕ್ಕೆ ಯಾವ ಹೊರಗಡೆ ಕೂಡ ಅಷ್ಟೇ. ಈಗ 10 ಜನನ ಸಾಯಿಸೋದು ಶ್ರೇಷ್ಠನ ಇಲ್ಲ ಊರು ನಾಶ ಆಗೋದು ಶ್ರೇಷ್ಠ ಅಂತ ಸಮಯದಲ್ಲಿ ಬಂದಾಗ 10 ಜನ ಸತ್ತೋದೆ ಸಾಯೋದೇ ಬೆಟ್ರು ಅಂದ್ಬಿಟ್ಟು. ಈಗ ಕೈಯಲ್ಲಿ ಏನೋ ಒಂದು ರೋಗ ಬರುತ್ತೆ, ಆ ಕೈ ಕಟ್ಟು ಮಾಡ್ಕೊಂಬಿಟ್ರೆ ಸಾಕು, ಮಿಕ್ಕಿದ ಶರೀರ ಎಲ್ಲ ಸೇಫ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಆ ಕೈಯೋ ಬೆರಳು ಯಾವುದೋ ಒಂದು ಕಟ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ, ಮಿಕ್ಕಿದ ಪೋಷಣೆ ಆದರೂ ಸೇಫ್ ಇರುತ್ತೆ ಅಂದ್ಬಿಟ್ಟು. ಆ ಥರ ಧರ್ಮಗಳಲ್ಲೂ ಕೂಡ ಒಂದೊಂದು ಸತಿ ಯಾವ ಧರ್ಮನ ಆಚರಣೆ ಮಾಡಿದ್ರೆ ಕಡಿಮೆ ಹಾನಿ ಆಗುತ್ತೋ ಅಂಥದ್ದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ಗುರು ಶಿಷ್ಯನ ಧರ್ಮ, ಗುರುವಿಗೆ ಹೂವಿಟ್ಟು ಪೂಜೆ ಮಾಡಿರೋಂಥವ್ರನ್ನ ಕೊಲ್ಲೋದು ಗ್ರೇಟಾ ಇಲ್ಲ ಸನ್ಯಾಸ ತಗೊಳ್ಳೋದು ಗ್ರೇಟಾ ಅಂತ ಈ ಥರ ಎಲ್ಲ ಭಾವನೆ ಬರ್ತಾಯಿದೆ. ಮತ್ತು ಎಲ್ಲ ಹೇಳ್ತಾನೆ, ಕ್ಷತ್ರಿಯರಿಗೆ ಸರ್ವ ಅಧಿಕಾರ ಇರುತ್ತೆ, ಬ್ರಾಹ್ಮಣನಿಗೂ ಶಿಕ್ಷೆ ಕೊಡುವಷ್ಟು, ಗುರು ಸ್ಥಾನದಲ್ಲಿದ್ದವರು ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನು ಮಾಡಿದ್ರೆ ಅವರು ಕೂಡ ಪನಿಷ್ಮೆಂಟ್ ಕೊಡುವಂಥ ಇದಿರುತ್ತೆ. ಅಂದರೆ ಅವ್ರು ಸನ್ಯಾಸಿ ಆಗಿದ್ದರೆ ಒಂದು ಸನ್ಯಾಸಿಗೆ ಬಿಟ್ಟು ಮಿಕ್ಕಿದವ್ರಿಗೆ ಎಲ್ಲರಿಗೂ ಪನಿಷ್ಮೆಂಟ್ ಕೊಡುವಂಥ ಸಾಮರ್ಥ್ಯ ಇರುತ್ತೆ ರಾಜನಿಗೆ. ನೀತಿಶಾಸ್ತ್ರದಲ್ಲಿ ಅವ್ರಿಗೆ ಅಷ್ಟೊಂದು ಪರ್ಮಿಷನ್ ಇರುತ್ತೆ. ಬಟ್ ಸನ್ಯಾಸಿಗೆ ರಾಜ ಪನಿಷ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ಯಮಧರ್ಮ ರಾಜನ. ಅದಕ್ಕೆ ನಿಜವಾದ ಪರಂಪರೆಯಿಂದ ಸನ್ಯಾಸ ತಗೊಂಡು ಅವನು ಆ ಥರ ಮಾಡಿಬಿಟ್ರು ಕೂಡ ಆ ನೀತಿಶಾಸ್ತ್ರದಲ್ಲಿ ಶ್ರೀರಾಮ ರಾಮಾಯಣದಲ್ಲೇ ಬರುತ್ತೆ. ಒಂದು ನಾಯಿ ಸುಮ್ಮನೆ ಮಲ್ಕೊಂಡಿದ್ರೆ ಭಿಕ್ಷೆ ಬೇಡ ಸನ್ಯಾಸಿ ಸುಮ್ಮನೆ ಕಲ್ಲು ತಗೊಂಡು ಹೊಡೆದ್ಬಿಟ್ಟಿರ್ತಾನೆ. ಆ ನಾಯಿ ಹೋಗ್ಬಿಟ್ಟು ಶ್ರೀರಾಮನ ಹತ್ರ ಹೋಗ್ಬಿಟ್ಟು ನ್ಯಾಯ ಕೇಳುತ್ತೆ, ನೋಡು ಮತ್ತೆ ನಮಗೆ ಈ ಥರ ಅನ್ಯಾಯ ಆಗಿದೆ ನಿಮ್ಮ ರಾಜ್ಯದಲ್ಲಿ. ಅಂದರೆ ಯಾರು ಅಂದರೆ ಈ ಸನ್ಯಾಸಿ ಹೊಡೆದ್ಬಿಟ್ಟು ಹೋಗಿ ಸುಮ್ಮನೆ ಕಲ್ಲು ಹೊಡೆದ್ಬಿಟ್ಟು ಹೋಗಿದ್ದಾನೆ ಅಂತ. ಮತ್ತು ಶ್ರೀರಾಮ ಪ್ರಭು ಒಂದೇ ಅಂತ, ನೋಡು ನಾನು ರಾಜ ಆಗಿದ್ದೀನಿ, ಸನ್ಯಾಸಿಗೆ ಶಿಕ್ಷೆ ಕೊಡೋ ಅಧಿಕಾರ ರಾಜನಿಗಿರೋದಿಲ್ಲ, ಇನ್ನೇನಾದರೂ ವರ ಏನಾದರೂ ಬೇಕಾದರೆ ಕೇಳ್ಕೊ ಅಂದರೆ ಈ ಸನ್ಯಾಸಿನ ಬರೋ ಜನ್ಮಕ್ಕೆ ಮಠದ ಅಧಿಕಾರಿನೇ ಇಲ್ಲ, ಗುಡಿಯ ಧರ್ಮಾಧಿಕಾರಿ ಮಾಡಿಬಿಡಿ ಅಂತ. ಅಂದರೆ ಅದ್ಯಾಕೆ ನಿನಗೆ ಹಿಂಸೆ ಮಾಡಿರೋನಿಗೆ ಇಂಥ ಇದನ್ನು ಒಳ್ಳೆ ವರ ಬೆನಿಫಿಟ್ ಕೊಡ್ತಾ ಇದ್ದಿಲ್ಲ ಅಂದರೆ ಹೋದ ಜನ್ಮದಲ್ಲಿ ನಾನು ಹಂಗೆ ಆಶ್ರಮ ಮಠದ ಅಧಿಕಾರಿ ಇಲ್ಲ ಗುಡಿಯ ಧರ್ಮಾಧಿಕಾರಿ ಆಗಿರ್ತಾನೆ. ಧರ್ಮಾಧಿಕಾರಿಯಾಗಿ ಪರಾನ್ನಜ್ಜಂತಲ್ಲಿ ಅದು ವಂಚನೆ ಮಾಡಿ ಏನಾದರೂ ಸ್ವಾರ್ಥಕ್ಕೆ ನಾವು ಉಪಯೋಗ ಮಾಡ್ಕೊಂಡ್ಬಿಟ್ರೆ ಅಂತ ನಾಯಿ ಜನ್ಮಕ್ಕೆ ಬೇಕು ಅಂತ. ತುಂಬ ದೋಷ ಇರುತ್ತೆ. ಗುಡಿಯ ಸಂಪತ್ತು, ಆಶ್ರಮ ಸಂಪತ್ತು, ಇಲ್ಲಿ ಭಿಕ್ಷಾಟನದಿಂದ ಪರಮಾತ್ಮನ ಹೆಸರಿಂದ ಬಂದಿರೋದ್ರಲ್ಲಿ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರೆ ಅಂತೂ ಜೀರ್ಣ ಆಗಲ್ಲ. ಸಾಧನೆ ಮಾಡೋರು ನಮಗೆ ಅದರ ಸೈಡ್ ಎಫೆಕ್ಟ್ಸು ಬರ್ತಾ ಇರುತ್ತೆ. ಇನ್ನು ಏನು ಸಾಧನೆ ಮಾಡದೇ ಇರೋಂಥವ್ರು ಇದನ್ನು ಇಲ್ಲಿಂದ ಏನಾದರೂ ಸೆಕೆಂಡ್ ಹ್ಯಾಂಡ್ ಕಿಟಕಿಗಳು ಅವು ಇವು ಯಾರಿಗಾದ್ರೂ ಹೊರಗಡೆ ಕೊಡಬೇಕಂದ್ರೆ ಅವ್ನು ಗುಜರಿಯವನ್ನ ಎದುರ್ತಾನೆ. ಮತ್ತು ಗುಡಿಗಿರೋ ಇದು ಕಿಟಕಿ ಹೊರಗಡೆ ತೊಗೊಂಡೋದ್ರೆ ಈಗ ಆ ದೋಷಗಳು ಅದು ನಮ್ಗೆ ಜೀರ್ಣ ಆಗೋದ್ರಲ್ಲಿ ನಾವು ಆ ಭಾರನ ಹೊತ್ತಕ್ಕಾಗೋದ್ರಿಂದ ಈಗಲೂ ಎದುರ್ತಾರೆ.
ಮೊನ್ನೆನೇ ಆತ ಅಲ್ಲೇ ಸಾಮಾನು ಆಗ್ತಾಯಿದ್ರೆ ಈಗೆಲ್ಲ ಅವೆಲ್ಲ ನೋಡಿ ಹೆದರ್ತಾ ಇದ್ದೆ ತಗೊಳ್ಳೋದಕ್ಕೆ. ಬಿಡಪ್ಪ ಅಷ್ಟೊಂದು ಹೆದರ್ತೆ ಜೀವನ ನಡೆಸೋಕ್ಕಾಗುತ್ತೆ ಅಂತ. ಅಂದರೆ ಅವೆಲ್ಲ ಪರಂಪರೆಯಲ್ಲಿ ನೋಡಿದ್ದಾರೆ. ಆ ಥರ ರಾಜನಿಗೆ ಒಬ್ಬ ಸನ್ಯಾಸಿಗೆ ಬಿಟ್ಟು ಮಿಕ್ಕಿದವ್ರಿಗೆಲ್ಲರಿಗೂ ಕೂಡ ಪನಿಷ್ಮೆಂಟ್ ಕೊಡ್ಬೋದು. ಸನ್ಯಾಸಿ ಏನಾದರೂ ಒಂದು ವೇಳೆ ಮಿಸ್ಟೇಕ್ ಮಾಡಿದ್ರೆ ಇನ್ನು ಯಮಧರ್ಮರಾಜ ಮೇಲ್ಗಡೆನೇ ಮಾಡ್ಕೊಂಡು ಸೂಕ್ಷ್ಮ ಶರೀರದಲ್ಲಿ ಇಟ್ಕೊಂಡು ಹೊಸ ಶರೀರ ಕೊಟ್ಟು ಅಲ್ಲಿ ನೋಡ್ಕೊತಾನೆ. ಇಲ್ಲೆಲ್ಲ ಭೂಲೋಕದಲ್ಲಿಲ್ಲ. ಅಂದರೆ ಈಗಿದವರ ಸನ್ಯಾಸಿಗಳಿಗೆ ಪೊಲೀಸರು ಬಿಡೋದಿಲ್ಲ ಬಿಡಿ, ಅವ್ರು ಯಾರನ್ನೂ ಬಿಡೋದಿಲ್ಲ. ಜಗದ್ಗುರುಗಳನ್ನೇ ಜೈಲಲ್ಲಿ ಹಾಕ್ತಾರೆ ಅವರು ಅಂಥದ್ದು. ಮತ್ತು ಅಂತ ಇವಾಗ ನೋಡಿ, ಇದು ಮೇಯ್ನು. ಶಿಷ್ಯನ ಆದವನು ಯಾವಾಗ ನಾವು ಪರಿಪೂರ್ಣವಾಗಿ ಸಚ್ಚಿದಾನಂದ ಸ್ವರೂಪವನ್ನು ಅನುಭವಿಸೋದಕ್ಕೆ ಆಗ್ತಾ ಇಲ್ವೋ, ಹಿಪೋಕ್ರಸಿಯನ್ನು ಬಿಟ್ಟು ಸರೆಂಡರ್ ಆಗಬೇಕು. ಯಾರಿಗಾದ್ರೂ ನಮಗೆ ಸಂಭಾವನೆ ಗೊತ್ತಿದ್ದು ನನಗಿಂತ ಬೆಟರ್ ಪರ್ಸನ್ ಅನಿಸ್ತಾ ಇದೆ ಗುರುಗಳು, ಮೇ ಬಿ ಹಿ ಕ್ಯಾನ್ ಹೆಲ್ಪ್ ಮೀ. ಅವ್ರು ನೋಡ್ತಾ ಇದ್ದರೆ ಅವರು ಆಚರಣೆಯಲ್ಲಿ ಸ್ವಲ್ಪ ಶಾಂತಿಯಿಂದ ಜೀವನ ನಡೆಸ್ತಂಗಿದ್ದಾರೆ, ಅವ್ರು ನನಗೆ ಹೆಲ್ಪ್ ಮಾಡ್ಬೋದು ಅಂದ್ಬಿಟ್ಟು ಅಲ್ಲಿ ಸರೆಂಡರ್ ಆಗಬೇಕು. ಅದೇ ಕೃಷ್ಣ ಪರ ಅರ್ಜುನ ಅದೇ ಮಾಡ್ತಾನೆ. ಯತ್ ಧರ್ಮ ಸಮ್ಮೂಢ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಧರ್ಮ ಸಮ್ಮೂಢ ಚೇತಾಃ ತ್ವಾಂ ಪೃಚ್ಛಾಮಿ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಏನು ಕೇಳ್ತಿದೆಯಪ್ಪ? ಯತ್ ಶ್ರೇಯ ಸ್ಯಾತ್, ಯಾವುದು ನನಗೆ ಬೆಟ್ರು ನೋಡಿ. ಆಪ್ಷನ್ ಕಂಪ್ಲೀಟು ಕೃಷ್ಣನಿಗೆ ಕೊಟ್ಬಿಟ್ಟಿದ್ದಾನೆ. ನನಗೆ ಯಾವುದು ಬೆಟ್ರು, ನಿಶ್ಚಿತಂ ಶ್ರೇಯ ಸ್ಯಾತ್, ಯಾವುದು ನಿಶ್ಚಿತವಾಗಿ ಕರೆಕ್ಟಾಗಿದೆಯೋ ತತ್ ಮೇ ಬ್ರೂಹಿ, ಅದೇ ನನಗೆ ನೀನು ಉಪದೇಶ ಮಾಡು. ಮತ್ತು ಸುಮ್ಮನೆ ಏನು ನಾರ್ಮಲ್ ಪರ್ಸನ್ ಅನ್ಕೋಬೇಡ. ಅಹಂ ತೇ ಶಿಷ್ಯ ತ್ವಾಂ ಪ್ರಪನ್ನಂ ಶಾದಿ. ನಾನು ನಿನ್ನ ಶಿಷ್ಯ, ನಾನು ನಿನ್ನ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಶಿಷ್ಯತ್ವ ಸ್ವೀಕಾರ ಮಾಡ್ತಾ ಇದ್ದೀನಿ. ಮತ್ತು ಪ್ರಪನ್ನ ಕಂಪ್ಲೀಟ್ ಸರೆಂಡರ್ ಅಂತದೆ. ಕೃಷ್ಣ ಪರಮಾತ್ಮ ಕೂಡ ಪ್ರಪನ್ನನಾಂ ಪಾರಿಜಾತಃ, ಸರೆಂಡರ್ ಆಗಿರೋಂಥವ್ರಿಗೆ ಕಲ್ಪವೃಕ್ಷ ಅಷ್ಟೇ. ದ್ರೌಪದಿ ಕೂಡ ಒಂದು ಕೈಯಲ್ಲಿ ಮಾನ ಕಾಪಾಡಿಕೊಂಡು ಒಂದು ಕೈಯಲ್ಲಿ ಕರೆದಾಗ ಕೃಷ್ಣ ಬರಲಿಲ್ಲ, ಎರಡು ಕೈ ಎತ್ತಿ ಕೃಷ್ಣ ಅಂತ ಕಂಪ್ಲೀಟ್ ಸರೆಂಡರ್ ಆದಾಗಲೇ ಕೃಷ್ಣನ ಲೀಲೆ ಅಲ್ಲಿ ಬಂದಿದ್ದಲ್ಲಿ. ಆ ಥರ ಪರಮಾತ್ಮನನ್ನು ಗುರುಗಳನ್ನು ಕಂಪ್ಲೀಟ್ ಸರೆಂಡರು. ನಿನ್ನಂಥ ಗುರುಗಳು ಎಷ್ಟೋ ಬಿದ್ದಿತರಗಳು, ನೀನಿಲ್ಲ ಅಂದರೆ ಇನ್ನೊಬ್ಬ ಗುರು ಅನ್ನೋ ಭಾವನೆಯಲ್ಲಿ, ಭಾವಗಳಲ್ಲಿ ಆಚರಣೆಯಲ್ಲಿ ನೀನು ತೋರಿಸ್ಬಿಟ್ರೆ ಅವರು ಅಷ್ಟೇ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಕಂಪ್ಲೀಟ್ ಜವಾಬ್ದಾರಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಪನ್ನಂ, ಕಂಪ್ಲೀಟ್ ಸರೆಂಡರ್. ಅನನ್ಯ ಶರಣಂ ಯದಹಂ ನ ಜಾನೆ ಅಂತ ವಿವೇಕ ಚೂಡಾಮಣಿ. ನಿನ್ನ ಬಿಟ್ಟರೆ ಇನ್ನೊಂದು ಬೇರೆ ಸರೆಂಡರ್, ಬೇರೆ ಜಾಗ, ಬೇರೆ ಸೋರ್ಸ್ ಎಲ್ಲೂ ಇಲ್ಲ, ನೀನೇ ನನಗೆ ದಿಕ್ಕು ಅಂತ. ಡಿಪೆಂಡೆನ್ಸಿ, ಗುರುಗಳ ಹತ್ರ ಕಂಪ್ಲೀಟ್ ಡಿಪೆಂಡೆನ್ಸಿ ತೋರಿಸ್ಬೇಕು. ಹೊರಗಡೆ ನೀನು ಎಲ್ಲೇ ಬೇಕಾದರೂ ಇಂಡಿಪೆಂಡೆಂಟಾಗಿ ಜೀವನ ಮಾಡೋದು, ಅದು ಆ ಹಾವಭಾವಗಳನ್ನ ನೀನು ವ್ಯಕ್ತ ಮಾಡಬೇಕು. ಗುರುಗಳ ಹತ್ರ ನೀನು ಡಿಪೆಂಡೆನ್ಸಿ ತೋರಿಸಿಲ್ಲ ಅಂದರೆ ಗುರುಗಳಿಗೆ ನಿನ್ನಿಂದ ಏನು ಅವಶ್ಯಕತೆ ಇಲ್ಲ. ಅವ್ರ ಹತ್ರ ಇರೋವಂಥ ಜ್ಞಾನ ಮತ್ತು ಸಂಪೂರ್ಣ ಪ್ರಪಂಚದಲ್ಲಿರೋ ಸಂಪತ್ತೆಲ್ಲ ಗುರು ಹತ್ರ ಇರುತ್ತೆ. ಅವ್ರಿಗೆ ಯಾರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಅಂಥ ಗುರುಗಳ ಹತ್ರ ನೀನು ಕಂಪ್ಲೀಟ್ ಸರೆಂಡರ್ ಆಗೋ ತನಕ ಅವರು ನಿನ್ನ ಕಡೆ ಒಲವು ತೋರಿಸೋದಿಲ್ಲ ಅಂತ. ಇದು ವಿವೇಕ ಚೂಡಾಮಣಿ ಚೆನ್ನಾಗಿ ಕ್ರಮದಿಂದ ತೋರಿಸಿದ್ರು. ಅಡ್ಮಿಟ್ ಮಾಡಬೇಕಲ್ಲಿ ಏನು ರಹಸ್ಯಗಳು, ಡಾಕ್ಟ್ರ್ ಹತ್ರ, ಲಾಯರ್ ಹತ್ರ, ಗುರುಗಳ ಹತ್ರ ಏನು ಸೀಕ್ರೆಟ್ಸ್ ಏನು ಇರಬಾರ್ದು. ಏನೆಲ್ಲ ಮನಸ್ಸಲ್ಲಿ ವಿಚಾರಗಳು ನಡೀತಾ ಇರ್ತಾರೋ ಅವೆಲ್ಲ ಹೊರಗಡೆ ಇಟ್ಬಿಡಬೇಕು. ಮೈಸೂರು ಸ್ವಾಮೀಜಿನನ್ನು ಅದಕ್ಕೆ ಇಷ್ಟಪಡ್ತಾ ಇದ್ರು. ಅವ್ರ ಮೇಲೆ ನಕಾರಾತ್ಮಕ ವೃತ್ತಿಗಳು ಬಂದು ಡೈರೆಕ್ಟಾಗಿ ಹೇಳ್ಬಿಡ್ತಾ ಇದ್ದೆ ನಾನು. ಕರೆಕ್ಟಾಗಿ ಮತ್ತೆ ಅದಕ್ಕೆ ಸಮಾಧಾನ ಮಾಡ್ತಿದ್ರು. ಅವರು ತುಂಬ ಕೂಲಾಗಿ ಅದಕ್ಕೆ ಆನ್ಸರ್ ಮಾಡ್ತಾಯಿದ್ರು. ಆ ಥರ ಏನು ಎಲ್ಲ ಪ್ರಕಾರ ಮನಸ್ಸಲ್ಲಿ ಏನೇನೆಲ್ಲ ವಿಚಾರಗಳು ಬರ್ತಾ ಇರ್ತವೆ ಎಲ್ಲ ಅಲ್ಲಿ ಅಡ್ಮಿಟ್ ಮಾಡಿದ್ರೇ ಅವರು ನಮಗೆ ಒಳ್ಳೆಯ ಉಪದೇಶ ಮಾಡೋದಕ್ಕೆ ಅವಕಾಶ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ನಾವು ಯಾವಾಗ ಸರೆಂಡರ್ ಮಾಡ್ತೀವೋ ಆವಾಗಲೇ ಗುರುಕೃಪಾ ಸಿಗುತ್ತೆ. ಇದು ಮೇಯ್ನು. ಮುಮುಕ್ಷುಗಳಾದವರಿಗೆ ಎಲ್ಲರೂ ಸ್ವಂತವಾಗಿ ಪ್ರಯತ್ನ ಮಾಡೇ ಇರ್ತಾರೆ. ಯಾರಿಗೂ ಪರಾಧೀನತೆ ಯಾರಿಗೂ ಇಷ್ಟ ಆಗೋದಿಲ್ಲ. ಅಯ್ಯೋ ಒಬ್ಬರ ಹತ್ರ ಹೋಗಿ ತಲೆ ಬಗ್ಗಿಸಿ ಡಿಪೆಂಡೆನ್ಸಿಯಿಂದ ಸಿಗೋದಕ್ಕಿಂತ ಇನ್ನೂ ಈಸಿಯಾಗಿ ಶಾರ್ಟ್ಕಟ್ಟಲ್ಲಿ ಏನಾದರೂ ಸಿಗುತ್ತೆ ಅಂತೆಲ್ಲ ಪ್ರಯತ್ನಗಳು ಮಾಡಿ ನೋಡಿರ್ತಾರೆ. ಅರ್ಜುನನಿಗೇನು ಇನ್ಫಾರ್ಮೇಷನ್ ಇಲ್ವಾ? ಗುರುಗಳ ಹತ್ರ ಗುರುಗಳದೆಲ್ಲ ಇನ್ಫಾರ್ಮೇಷನ್ ತಗೊಂಡಿದ್ದಾನೆ. ಅದಕ್ಕೆ ಇಷ್ಟೊಂದು ಜ್ಞಾನದ ಶಾಸ್ತ್ರದ ಮಾತಲ್ಲಿ ಹೇಳ್ತಾ ಇದ್ದಾನೆ. ಈಗ ಎಲ್ಲ ಪ್ರಯತ್ನದಿಂದ ಕೂಡ ಅದು ಆಗಲಿಲ್ಲ. ಈ ಪರಂಪರೆಯಲ್ಲೇ ಹಂಗೆ, ಆ ಬ್ರಹ್ಮವಿದ್ಯೆನೇ ಹಂಗೆ. ಸಾಕ್ಷಾತ್ ಹಿರಣ್ಯ ಗರ್ಭನೂ ಕೂಡ ಈಶ್ವರ ಕೃಪೆ ಅಂತ ಕಿವಿಯಲ್ಲಿ ಕೇಳಿ
ಶ್ರುತಃ ಅಂತ ಶ್ರವಣೇಂದ್ರದಿಂದ ಕೇಳಿದ್ದಕ್ಕೆ ಅದಕ್ಕೆ ಶ್ರುತಿ ಅಂತ ಹೆಸರು. ಅಲ್ಲಿಂದ ಈ ಪರಂಪರೆ ಗುರು ಶಿಷ್ಯರ ಪರಂಪರೆಯಿಂದ ಆ ಥರ ಬಂದಿರೋದೇ ಇದು. ಅದಕ್ಕೆ ಗುರುಗಳಿಂದ ಬಂದ ವಿದ್ಯೆಯೇ ಸಾಧಿಷ್ಕಂಭವತಿ, ಆಚಾರ್ಯ ದೇವ ವಿದ್ಯಾ ಸಾಧಿಷ್ಕಂಭವತಿ ಅಂತ ಚಾಂದೋಗ್ಯೋಪನಿಷತ್ತು ಹೇಳುತ್ತೆ. ಆದ್ದರಿಂದ ಫಸ್ಟು ಸ್ಟೆಪ್ಪು ಇವಾಗ ಅರ್ಜುನ ಕರೆಕ್ಟಾಗಿ ಅಲ್ಲಿ ಹಾಕಿದ್ದಾನೆ. ಮತ್ತು ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ಅರ್ಜುನನು ಇದೊಂದು ಮನಿಸ್ತಾ ಇದೆ. ಅರ್ಜುನನು ಆ ಥರ ಕಂಪ್ಲೀಟ್ ಸರೆಂಡರ್ ಆಗೋದಕ್ಕೆ ಕೂಡ ಅದೇ ಶಾಸ್ತ್ರ ಪ್ರಮಾಣ ಇದೆ. ನಾ ಪುತ್ರಾಯ ಅಶಿಷ್ಯಾಯ ದಾತವ್ಯಂ ಅಂತ. ಬ್ರಹ್ಮವಿದ್ಯೆ ಪುತ್ರನಾಗದೇ ಪುತ್ರ ಆಗಿಲ್ಲ ಅಂದರೆ, ಶಿಷ್ಯ ಆಗಿಲ್ಲ ಅಂದರೆ ಅಂಥವ್ರಿಗೆ ಈ ವಿದ್ಯೆ ಕೊಡಬಾರ್ದು ಅಂತ ಶ್ವೇತಾಶ್ವರ ಉಪನಿಷತ್ತಲ್ಲಿ ಇಲ್ಲಿದೆ. ಅದಕ್ಕೆ ಮತ್ತು ಅದಕ್ಕೆ ಅವನು ಶಿಷ್ಯಸ್ತೇಹಂ ಅಂದ್ಬಿಟ್ಟು ನಿಶ್ರೇಯಸಂ ತ್ವಾಂ ಅಹಂ ಪ್ರಪನ್ನೋಸ್ಮಿ ಅಂದರೆ ನನಗೆ ಮೋಕ್ಷವನ್ನು ಕೊಡು, ಮೋಕ್ಷ ಜ್ಞಾನನ ನನಗೆ ಕೊಡು, ನಾನು ಕಂಪ್ಲೀಟ್ ಸರೆಂಡರ್ ಆಗಿದ್ದೀನಿ, ನೀನು ಬಿಟ್ಟರೆ ಇನ್ನೊಂದು ಸೆಕೆಂಡ್ ಆಪ್ಷನ್ ಇಟ್ಕೊಂಡಿಲ್ಲ ಅಂತ. ಅದಕ್ಕೆ ಶಾಸ್ತ್ರ ಪ್ರಮಾಣದಿಂದಲೇ ಈ ಥರ ಮಾಡಿರ್ತಾನೆ. ಸಮಸ್ಯೆಗಳಿದ್ದಾಗಲೇ, ಸಂಸಾರ ದುಃಖ ಸ್ವರೂಪ ಆಗಿದ್ದಾಗಲೇ ಇವೆಲ್ಲ ಈ ಕಡೆ ಮನಸ್ಸು ತಿರುಗೋದು. ಕುಂತಿ ಅದಕ್ಕೆ ಎಲ್ಲರಿಗೂ ಕೃಷ್ಣ ಗಿಫ್ಟ್ಸ್ ತಗೊಂಬಂದಿರ್ತಾನೆ. ಕುಂತಿಗೆ ಅಯ್ಯೋ ಏನೋ ತಲೆಯಲ್ಲಿ ನಿನಗೇನು ಬೇಕಕ್ಕ ಅಂತ, ನನಗೆ ಕಷ್ಟಗಳು ಬೇಕಪ್ಪ ಅಂತ. ಯಾಕೆ ಕಷ್ಟಗಳು ಕೇಳ್ತಿದ್ದೆ ಅಂದರೆ ನನಗೆ ಅರ್ಥ ಆಗೋದು, ಕಷ್ಟಗಳಿದ್ದಾಗಲೇ ನೀನು ನಮ್ಮ ಹತ್ರ ಇರ್ತೀಯ, ಕಷ್ಟಗಳಿಲ್ಲ ಅಂದರೆ ನೀನು ನನ್ನ ಹತ್ರ ಇರೋದಿಲ್ಲ ಅಂದ್ಬಿಟ್ಟು. ಆ ಥರ ಅಂಥ ಸಮಯದಲ್ಲೇ ಸಾವು ಇಲ್ಲಿಗೆ ಬಂದಿದೆ, ಬೇರೆ ಆಪ್ಷನ್ ಎಲ್ಲೂ ಕಾಣಿಸ್ತಾ ಇಲ್ಲ, ಪರಮಾತ್ಮ ಬಿಟ್ಟು ಇಲ್ಲಿ ಬೇರೆ ದಿಕ್ಕಾದರೂ ಕಾಣಿಸ್ತಾ ಇಲ್ಲ, ಇಲ್ಲ ಆತ್ಮಹತ್ಯೆನೂ ಇಲ್ಲ ಪರಮಾತ್ಮ ಅನ್ನೋ ಪರಿಸ್ಥಿತಿ ಬಂದಾಗಲೇ ನಾವು ಈ ಕಡೆ ತಿರುಗ್ತೀವಿ. ಇಲ್ಲ ಅಂದರೆ ಈ ಟ್ರ್ಯಾಪಿಂದ ಹೊರಗಡೆ ಬರೋದು, ಆ ಕೃಷ್ಣ ಪುಣ್ಯ ಏನಾದರೂ ಇದ್ದರೆ ಎಲ್ಲ ಅನುಕೂಲ ವ್ಯವಸ್ಥೆಗೆ ಇದ್ಬಿಟ್ಟಿದೆ ಪ್ರಪಂಚದಲ್ಲಿ. ನೀವು ಎಷ್ಟೇ ವೈರಾಗ್ಯದ ಮಾತನ್ನು ಅವನಿಗೆ ಅನಿಸೋದಿಲ್ಲ. ನನಗೆ ಏನು ಕಡಿಮೆ ಆಗಿದೆ ಜೀವನದಲ್ಲಿ, ಎಲ್ಲ ಅನಾಯಾಸವಾಗಿ ಆರಾಮಾಗಿ ಜೀವನ ನೋಡ್ತಾ ಇದೆ, ಸುಮ್ಮನೆ ವೈರಾಗ್ಯದ ತಲೆ ತಿಂತಾರಲ್ಲ ಅನ್ಕೊಂತ ನಾವು. ಬಟ್ ಇದು ನಮ್ಮ ಅದೃಷ್ಟ ಅನ್ಕೋಬೇಕು. ಏನೆಲ್ಲ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ ನಡೆದಿದ್ದಾವೋ ಅದೆಲ್ಲ ಇನ್ನು ನಮಗೆ ಸಂಸಾರ ಇದೊಂದು ದುಃಖಾಲಯ ಅಶಾಶ್ವತಮ್ ಅಂತ ಏನು ಶಾಸ್ತ್ರ ಹೇಳ್ತಾ ಇದ್ದೋ ಅದನ್ನು ನಾವು ಸ್ಪಷ್ಟವಾಗಿ ನೋಡೋ ಅವಕಾಶ ಸಿಕ್ಕಿದೆ. ಇಲ್ಲ ಅಂದರೆ ಎಲ್ರಿಗೂ ಸಿಗ್ತಾ ಇಲ್ವಲ್ಲ, ನೋಡ್ತಾ ಇದ್ದೀವಿ ಇಷ್ಟೊಂದು ಪಾಪ್ಯುಲೇಷನ್ ಇದೆ, ಎಲ್ಲರಿಗೂ ಈ ಕಡೆ ಮನಸ್ಸು ಬರ್ತಾ ಇಲ್ಲ, ಪುಣ್ಯ ಇಲ್ಲ. ಒನ್ಲಿ ಸೆಲೆಕ್ಟೆಡ್ ಪೀಪಲ್ ಅಷ್ಟೇ. ಛೋಟ ಮಹಾರಾಜ ಅವ್ರದ್ದು ಹೇಳಿದ್ದೀನಲ್ಲ ಎಷ್ಟೋ ಸರ್ತಿ, ಮುರಾರಿ ಬಾಪು ಅವರು ಕಥಾಕಾರರಿದ್ದಾಗ ನಮ್ಮ ಕಥೆಯಲ್ಲಿ ಅಷ್ಟೊಂದು ಸಾವಿರಾರು ಜನ ಬರ್ತಾರೆ, ನಿಮ್ಮ ವೇದಾಂತಕ್ಕೆ ಏನು ಇಷ್ಟೇ ಕಡಿಮೆ 10-15 ಜನ ಇಲ್ಲ ಅಂದರೆ ಅವಾಗ ಅಂತಾರೆ ಅವರು, ನೀನು ಕತೆ ಪ್ರವಚನಕ್ಕೇನು ಅಲ್ಲಿ ಹೇಮಾ ಮಾಲಿನಿ ಡೆಹ್ರಾಡೂನಲ್ಲಿ ಬಂದವರು 70,000 ಜನ ಬಂದವರು ನೋಡೋಕ್ಕೆ. ಮನೋರಂಜನೆ ಎಲ್ಲಿರುತ್ತೆ ಅಲ್ಲಿ ಹೆಚ್ಚು ಜನ ಇರ್ತಾರೆ. ಇದು ವೇದಾಂತಕ್ಕೆ ಅಧಿಕಾರಗಳು ತುಂಬ ಕಡಿಮೆ ಆಗ್ತದೆ, ಇಲ್ಲಿ ಯಾವತ್ತೂ ಸಂಖ್ಯೆ ಹಿಂಗೆ ಕಡಿಮೆ ಇರುತ್ತೆ. ಇಲ್ಲೂ ಕೂಡ ಅಡುಗಪ್ಪ ತಾತ ಅಂದ್ರಂತೆ, ಇಲ್ಲೂ ಕೂಡ ಶಿಷ್ಯರು ಈ ಊರಲ್ಲಿ ಇನ್ನೊಂದು ಮಠ ಇದೆ, ಅಲ್ಲಿ ಹೆಚ್ಚು ಜನ ಅಮಾವಾಸ್ಯೆಗೆ ಸುಮಾರು 200-300 ಜನ ಎಲ್ಲ ಬರ್ತಾ ಇರ್ತಾರೆ. ಇದು ಫುಲ್ಲು. ನಮ್ಮ ಮಠಕ್ಕೆ ಯಾಕೆ ಅಷ್ಟೊಂದು ಜನ ಭಕ್ತರು ಬರೋದಿಲ್ಲ ಅಂದರೆ, ಇದು ವಜ್ರಗಳ ಅಂಗಡಿ ಅಮ್ಮ, ವಜ್ರಗಳ ಅಂಗಡಿಯಲ್ಲಿ ಗಿರಾಕಿಗಳು ಕಡಿಮೆನೇ ಇರ್ತಾರೆ. ಪ್ರಾವಿಷನ್ ಸ್ಟೋರಲ್ಲಾದರೆ ಫುಲ್ಲಾಗಿರ್ತಾರೆ, ಯಾವಾಗ ರಶ್ ಇರುತ್ತೆ. ವಜ್ರದ ಅಂಗಡಿಯಲ್ಲಿ ತಗೊಳ್ಳೋರು ತುಂಬ ಕಡಿಮೆ ಇರ್ತಾರೆ. ಇದು ವಜ್ರದ ಅಂಗಡಿ ಅಂತಂದರೆ ಆ ಥರದ್ದು ಅರ್ಜುನನಿಗೆ ಇವಾಗ ಸಂಸಾರ ದುಃಖ ಸ್ವರೂಪ ಅಂತ ಗೊತ್ತಾಗಿದ್ದಕ್ಕೆ ಈ ಕಡೆ ಬಂದಿದ್ದು. ಇಲ್ಲಾಂದರೆ ಇವೆಲ್ಲ ವಿಚಾರಗಳು ಬರ್ತಿಲ್ಲ, ಈ ಕಡೆ ತಿರುಗೋದೇ ಇಲ್ಲ ಮನಸ್ಸು. ಒದೆ ಮೇಲೆ ಒದೆ ಬೀಳ್ತಾ ಇರಬೇಕು, ಆವಾಗ ಈ ಕಡೆ ತಿರುಗುತ್ತೆ ಮನಸ್ಸು. ಆ ಥರ ಈ ಕಡೆ ಬಂದಿದೆ.